ಅಮೆರಿಕದ ಪರಿಸ್ಥಿತಿ ಏನು? ಇಸ್ರೇಲ್ ಇರಾನ್ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಏನು ಮಾಡಲಿಕ್ಕೆ ಹೊರಟಿದೆ ಅಮೆರಿಕವನ್ನು ಮತ್ತು ಇದೇ ಇಸ್ರೇಲನ್ನು ಅಂತ ಒಂದು ಪ್ರಶ್ನೆ ಇಲ್ಲಿದೆ. ಸೊ 5 ದಿನಗಳ ಕಾಲದ ಕದನ ವಿರಾಮವನ್ನು ಇದೇ ಟ್ರಂಪ್ ಏಕಪಕ್ಷೀಯವಾಗಿ ಘೋಷಣೆ ಮಾಡಿದ್ದ. ಇರಾನ್ ಹೇಳ್ತಾ ಇದೆ ಈ ಕದನ ವಿರಾಮಕ್ಕೂ ನಮಗೂ ಸಂಬಂಧನೇ ಇಲ್ಲ, ನಾವೇನು ಕೇಳಿಲ್ವಲ್ಲ ಅಂಥೇಳಿ. ಇದೇ ಟ್ರಂಪ್ ಮಾತಾಡ್ತಿರೋದು ಇಲ್ಲ ಇರಾನ್ನಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿಯೊಂದಿಗೆ, ಬಹಳ ಗೌರವಾನ್ವಿತ ವ್ಯಕ್ತಿಯೊಂದಿಗೆ ನಾವು ಮಾತನಾಡಿದ್ದೀವಿ, ಆ ವ್ಯಕ್ತಿ ಹೆಸರು ನಾನು ಇವಾಗ ಹೇಳಲ್ಲ, ಆ ವ್ಯಕ್ತಿ ಮಾತುಕತೆ ಮಾಡಿ 5 ದಿನದ ಕದನ ವಿರಾಮಕ್ಕೆ ನಾನು ಬಂದಿರೋದು, ಅವ್ರ ಹೆಸರು ನಾನು ಅಪ್ಪಿತಪ್ಪಿ ಹೇಳಿಬಿಟ್ರೆ ಇರಾನ್ ಅವ್ರನ್ನ ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಡುತ್ತೆ ಅಂತ. ಇನ್ಯಾರಿದ್ದಾರೆ ಇರಾನ್ನಲ್ಲಿ ಯಾರು? ಗಾಲಿಬಾಫ್ ಒಬ್ಬರಿದ್ದಾರೆ ಸ್ಪೀಕರು, ಅವ್ರು ಮಾತಾಡಬೇಕು, ಮುಜ್ತಬಾ ಮಾತಾಡಬೇಕು, ಇಲ್ಲ ಅಂದರೆ ಇನ್ನೊಂದು ಕಡೆ ಚೆಕ್ ಮಾಡಿ IRGC ಕಡೆಯಿಂದ ಯಾರಾದರೂ ಮಾತಾಡಬೇಕು. ಇವರು ಆಯಿತು ಯಾರೋ ಅನಾಮಿಕ ವ್ಯಕ್ತಿ ಮಾತಾಡಿಬಿಟ್ಟಿದ್ದ ಅಂತಲೇ ಅಂದ್ಕೊಳ್ಳೋಣ ನಾವು. ಅದಕ್ಕೆ ಹೌದು ಆತನ ಮಾತಿಗೆ ನಮ್ಮ ಸಮ್ಮತಿ ಇದೆ ಅಂತ ಹೇಳಿ ಮುಜ್ತಬಾ ಆದರೂ ಹೇಳಬೇಕಾಗಿತ್ತು, ಗಾಲಿಬಾಫ್ ಆದರೂ ಹೇಳಬೇಕಾಗಿತ್ತು, ಅಥವಾ IRGC ಮುಖ್ಯಸ್ಥರಾದರೂ ಅವರಾದರೂ ಮಾತಾಡಬೇಕಾಗಿತ್ತು. ಅವ್ರು ಯಾರೂ ಮಾತನಾಡದೆ ಅಮೆರಿಕ ಯುದ್ಧದಲ್ಲಿ ಸುಸ್ತಾಗಿಯೇ ಈ 5 ದಿನಗಳ ಕದನ ವಿರಾಮವನ್ನು ತನಗೆ ರೆಸ್ಟ್ ಬೇಕು ಅಂತ ತೊಗೊಂಡಿದ್ದ ಅಥವಾ ಕದನಕ್ಕೆ ರೆಸ್ಟ್ ಬೇಕು ಅಂತ ತೊಗೊಂಡಿದ್ದ ಗೊತ್ತಿಲ್ಲ. 5 ದಿನಗಳ ಕಾಲ ನಾನು ದಾಳಿ ಮಾಡಲ್ಲ, ನಾನು ಯಾವುದೇ ಮಿಲಿಟರಿ ನೆಲೆಗಳಾಗಲಿ ಅಥವಾ ನಾಗರಿಕ ನೆಲೆಗಳಾಗಲಿ ತೈಲ ನಿಕ್ಷೇಪಗಳಾಗಲಿ ಯಾವುದೂ ದಾಳಿ ಮಾಡಲ್ಲ ಅಂತ ಒಂದು ಕಡೆ ಹೇಳೋದು. ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ 48 ಗಂಟೆ ಟೈಮ್ ಕೊಡ್ತೀನಿ, ಆಮೇಲೆ ನಾನು ಕಾಲು ತೊಗೊಳ್ತೀನಿ, ನೀವೆಲ್ಲ ಹಡಗನ್ನು ಬಿಟ್ಟರೆ ಸರಿ, ಈ ಒಂದು ಧಮಕಿಯನ್ನು ಹಾಕ್ತಿರೋದು. ಅಟ್ ದ ಸೇಮ್ ಟೈಮ್ ಇದೇ ಅಮೆರಿಕದ ಮಿತ್ರ ದೇಶಗಳೊಂದಿಗೆ ಅಥವಾ ಇರಾನ್ ಅಕ್ಕಪಕ್ಕದ ದೇಶಗಳ ಜೊತೆಯಲ್ಲಿ ಯುದ್ಧ ನಿಲ್ಲಿಸಬೇಕು ಅಂದರೆ $2.5 ಟ್ರಿಲಿಯನ್, ಯುದ್ಧ ಮುಂದುವರಿಸಬೇಕು ಅಂದರೆ $5 ಟ್ರಿಲಿಯನ್. ಭಾರತ ಯಾವ ಮೊತ್ತವನ್ನು $5 ಟ್ರಿಲಿಯನ್ ಅಷ್ಟು ಭಾರತದ ಆರ್ಥಿಕತೆ ಗುರಿ ಇಟ್ಕೊಂಡಿದೆಯೋ ಭಾರತ, ಅಷ್ಟು ಹಣ ನನಗೆ ಬೇಕಾಗುತ್ತೆ ಅಂತ ಕೇಳ್ತಾ ಇರೋದು ಹೇಗೆ? ಇದಾದಮೇಲೆ ದುಬೈ ರಿಯಲ್ ಎಸ್ಟೇಟ್ ಯಾಕೆ ಪಾತಾಳ ನೋಡ್ತಾ ಇದೆ? ಇನ್ನೊಂದು ಕಡೆ ಚೆಕ್ ಮಾಡ್ತಾರೆ ಗೋಲ್ಡ್ ಯಾಕೆ ಈ ಪರಿಯಲ್ಲಿ ಬೀಳ್ತಾ ಇದೆ? ಚಿನ್ನದ ಒಂದು ದರ ಇನ್ನೂ ಸ್ವಲ್ಪ ದಿನಗಳಿಗೆ ಹೋದರೆ 1,20,000 ಆಗುತ್ತಾ? 1 ಲಕ್ಷಕ್ಕೆ ಬಂದು ನಿಂತ್ಕೊಳ್ಳುತ್ತಾ ಇದು 9,000ಕ್ಕೂ ಬರಬಹುದಾ 24 ಕ್ಯಾರೆಟ್ನ 1 ಗ್ರಾಮ್. ಸೊ ಮುಂದಿನ ದಿನಗಳಲ್ಲಿ ವಾರ್ನ ಕಥೆ ಏನು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನು ಪ್ರೊಫೆಸರ್ ಪ್ರಭಾಕರ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು. ಸ್ವಾಗತ ಪ್ರಭಾಕರ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಕೃಷ್ಣರಾಜ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಕೃಷ್ಣರಾಜ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಫೈನ್. ನಾನು ಮೊದಲಿಗೆ ಸುನಿಲ್ ಕೇಳ್ಬಿಡ್ತೀನಿ. ಸುನಿಲ್, ಏನು ಸಿಚುವೇಶನ್ ಇದು ಅಂತ ಹೇಳಿ. ಈಗ ಇನ್ನೊಂದು ಕಡೆ ಮಾತಾಡ್ತಾ ಇದ್ದಾರೆ ಇದೇ ಆಸಿಮ್ ಮುನೀರ್ ಅಮೆರಿಕಾದ ಅಧ್ಯಕ್ಷರೊಂದಿಗೆ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈ 5 ದಿನಗಳದಲ್ಲ, ಓವರಾಲ್ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಅವರು ಟಚ್ಚಲ್ಲಿದ್ದಾರೆ ಅಂತ. ಇರಾನ್ನ ಪ್ರಧಾನಿ ಪೆಜೆಶ್ಕಿಯಾನ್ ಜೊತೆಗೆ ಇದೇ ಪಾಕಿಸ್ತಾನದ ಪ್ರಧಾನಿ ಅವರು ಮಾತಾಡ್ತಾ ಇದ್ದಾರೆ ಅಂಥೇಳಿ. ಅಂದರೆ ಇವರೇನೋ ಮಧ್ಯಸ್ಥಿಕೆ ವಹಿಸಿಕೊಂಡು ಯುದ್ಧ ನಿಲ್ಲಿಸುವ ಕಡೆಗೆ, ಇದರಲ್ಲಿ ಈಜಿಪ್ಟು ಟರ್ಕಿ ಕೂಡ ಜಾಯ್ನ್ ಆಗಿರಬಹುದು. ಸೊ ಹೀಗಿದ್ದಾಗ ಈ ಕದನ ವಿರಾಮ ಎನ್ನುವುದು ಇರಾನ್ಗಿಂತ ಹೆಚ್ಚಾಗಿದೀಗ ಅಮೆರಿಕಕ್ಕೆ ಬೇಕಾಗಿರ್ತಕ್ಕಂಥ ವಿಷಯನಲ್ಲಿ ಸೀಸ್ ಫೈರ್ ಅನ್ನೋದು ಅಂತ. ಗುಡ್ ಈವ್ನಿಂಗ್ ಟು ಯು ಆ್ಯಂಡ್ ಫೆಲೋ ಪ್ಯಾನಲಿಸ್ಟ್. ಈಗ ಫಸ್ಟ್ ಪಾಕಿಸ್ತಾನದ್ದು ನೀವೇನು ಕೇಳಿದ್ರಲ್ಲ, ಒಂದು ರೀಸೆಂಟ್ ಅಮೆರಿಕನ್ ಸ್ಟೇಟ್ಮೆಂಟ್ನ ನಾನು ಇಲ್ಲಿ ಕೋಟ್ ಮಾಡಬೇಕು. ಏನಂತ ಹೇಳಿದ್ರೆ, ಅಮೆರಿಕಾ ನೌ ಕನ್ಸಿಡರ್ಸ್ ಪಾಕಿಸ್ತಾನ್ ಟು ಬಿ ಎ ನ್ಯೂಕ್ಲಿಯರ್ ಆ್ಯಂಡ್ ಮಿಸೈಲ್ ಥ್ರೆಟ್. ಬಿಕಾಸ್ ಯಾಕಂತ ಹೇಳಿದ್ರೆ ಈ ಟೆರರಿಸಮ್ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಆ ಟೆರರಿಸಮ್ಗೆ ಅವರು ಕೊಡ್ತಿರೋಂಥ ಸಪೋರ್ಟ್ ಈಗ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇರಾನ್ ಕ್ಯಾನ್ ಹ್ಯಾಪನ್ ಇನ್ ಪಾಕಿಸ್ತಾನ್ ಆಲ್ಸೋ. ಓಕೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಏನಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ್ ಈಸ್ ಆಲ್ರೆಡಿ ಎ ನ್ಯೂಕ್ಲಿಯರ್ ಆರ್ಮ್ ನೇಷನ್. And Pakistan, along with India and South Sudan, is one of the few countries, including Israel, ಅದು NPT ಸೈನ್ ಮಾಡಿಲ್ಲ. ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಹೇಳ್ಬಿಟ್ಟು ನಾವು ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಒಂದು ಟ್ರೀಟಿಗೆ ಪಾಕಿಸ್ತಾನ್ ಕೂಡ ಸೈನ್ ಮಾಡಿಲ್ಲ. ಸೊ ಓವರ್ ಆಲ್ ಗ್ಯಾಂಬಿಟ್ ನಾವು ನೋಡಿದ್ವಿ ಅಂದರೆ ಪಾಕಿಸ್ತಾನ್ ಈಸ್ ಮೋರ್ ಡೇಂಜರಸ್ ದೆನ್ ಇರಾನ್. ನಾವು ಅವನು ಬಾಸಿತ್ ಅಂತ ಹೇಳ್ಬಿಟ್ಟು ಸಮ್ ಇಡಿಯಟ್ ಈ ಮೇಡ್ ಸ್ಟೇಟ್ಮೆಂಟ್, ಅಕಸ್ಮಾತ್ ಅಮೆರಿಕ ನಮ್ಮ ಮೇಲೆ ಏನಾದರೂ ಅವರು ಅಟ್ಯಾಕ್ ಮಾಡಿದ್ರೆ ನಾವು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿಬಿಡ್ತೀವಿ ಅಂತ, ನಾವು ಹಿ ಥಿಂಗ್ಸ್ ಕೈ ಕಟ್ಕೊಂಡು ಕೂತಿರ್ತೀವಿ ಅಂತ ಅದು ಹೇಳ್ತಾರಲ್ಲ. ಆನೆ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ಪಕ್ಕದಲ್ಲಿ ನಾಯಿ ಬೊಗಳುತ್ತೆ, ಆನೆಗೇನು ಡಿಫ್ರೆನ್ಸ್ ಆಗಲ್ಲ. ಸೊ ದೇ ಕ್ಯಾನ್ ಸೇ ದಟ್ ನಾವು ಎವ್ರಿಥಿಂಗ್ ಲೈಸ್ ಹಿಯರ್. ಪಾಕಿಸ್ತಾನ ಏನಕ್ಕೆ ಓಡ್ತಿದೆ ಅಂತ ಹೇಳಿದ್ರೆ, ಈಗ ಪಕ್ಕದ ಮನೆಗೆ ಬೆಂಕಿ ಅಂಟ್ಕೊಂಡ್ರೆ ರಮಾಕಾಂತ್ ಅವರೇ, ನಮ್ಮ ಮನೆಗೆ ಅದು ಅದನ್ನು ಆರಿಸ್ಲಿಲ್ಲ ಅಂತ ಹೇಳಿದ್ರೆ ಸ್ಪಿಲ್ ಓವರ್ ಆಗೇ ಆಗುತ್ತೆ. ಇಮಿಡಿಯೇಟ್ ಬಾರ್ಡರ್ ಶೇರ್ ಆಗಿದೆ. ಇರಾನ್ ಶೇರ್ಸ್ ಬಾರ್ಡರ್ ವಿತ್ ಪಾಕಿಸ್ತಾನ್.
ಅರ್ಥ ಆಯ್ತಾ? ಅಲ್ಲೇನು ನಡೀತಿದೆ ಇವ್ರ ಮೇಲೆ ಇಮಿಡಿಯೇಟ್ ಎಫೆಕ್ಟ್ ಆಗೇ ಆಗುತ್ತೆ. ಯು ನೆವರ್ ನೋ, ಒನ್ ರಾಂಗ್ ಟಾರ್ಗೆಟ್ ಕ್ಯಾನ್ ಟ್ರಿಗರ್ ಎ ನ್ಯೂ ಕಾನ್ಫ್ಲಿಕ್ಟ್ ಓಕೆ ಇನ್ ಮಿಡ್ಲ್ ಈಸ್ಟ್. ಪಾಕಿಸ್ತಾನ್ ಕ್ಯಾನ್ ಬಿ ದ ನೆಕ್ಸ್ಟ್ ಟಾರ್ಗೆಟ್, ಯು ನೆವರ್ ನೋ. ಯಾಕಂದ್ರೆ ಯು ಕಾಂಟ್ ಟ್ರಸ್ಟ್ ಅಮೆರಿಕಾ, Okay. ಇಟ್ಸ್ ಲೈಕ್ ಎ ವೈಪರ್. ಯಾವಾಗ ಅದು ಕಚ್ಚುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಸಿ ಮತ್ತೆ ಟ್ರಂಪ್ ಏನು ಮಾಡ್ತಾ ಇದ್ದಾರಲ್ಲ ಈಗ, ಅದು ಎಲ್ಲರಿಗೂ ಅನ್ನಿಸ್ತಿರ್ಬೋದು ಅವರು ಹೆದರ್ಕೊಂಡ್ಬಿಟ್ಟಿದ್ದಾರೆ, ಅಮೆರಿಕಾ ಇಸ್ ಸ್ಕೇರ್ಡ್, ಅವರು ತುಂಬ ಭಯ ಪಡ್ತಿದ್ದಾರೆ, ಅದರಿಂದ ಹಿಂದೆ ಹೋಗ್ತಿದ್ದಾರೆ ಅಂತ. ಬಟ್ ಒಂದು ಕ್ಯಾಚ್ ನಾನು ಇಲ್ಲಿ ಹೇಳ್ತೀನಿ. ಅಮೆರಿಕಾ ಪಾಸ್ ಅಂತ ಏನು ಮಾಡಿದೆಯಲ್ಲ 5 days, ಅದು ಪಾಸ್ ಮಾಡಿರೋದು, ಐ ಆಮ್ ಕೋಟಿಂಗ್ ಸ್ಟ್ರೇಟ್ ಫ್ರಮ್ Okay. ಪೆಂಟಗನ್ ಸ್ಟೇಟ್ಮೆಂಟ್ ಪ್ಲಸ್ ಡೊನಾಲ್ಡ್ ಟ್ರಂಪ್ ಏನು ಟ್ರೀಟ್ ಮಾಡಿದ್ದಾರೆ ಅದು. ಇಟ್ ಈಸ್ ನಾಟ್ ಎ ಸಸ್ಪೆನ್ಷನ್ ಆಫ್ ಕಂಪ್ಲೀಟ್ ಅಟ್ಯಾಕ್. ಓಕೆ ಬರೀ ಅವರ ಒಂದು ಬರೀ ಪವರ್ ಗ್ರಿಡ್ಸ್ಗೆ ಮಾತ್ರ, ಅಂದರೆ ಅವರ ಎಲೆಕ್ಟ್ರಿಸಿಟಿ ಜನರೇಷನ್ ಪ್ಲಾಂಟ್ಸ್ ಏನಿದೆ ಅದಕ್ಕೆ ಮಾತ್ರ ನಾವು ಹೊಡೆಯಲ್ಲ ಓಕೆ ಅಂತ ಅವ್ರು ಹೇಳಿದ್ದಾರೆ. ಅದು ಬಿಟ್ಟು ಜಾಯಿಂಟ್ ಸ್ಟ್ರೈಕ್ಸ್ ಆಫ್ ಇಸ್ರೇಲ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ವೆಂಟ್ ಆನ್ ಇವನ್ ಯೆಸ್ಟರ್ಡೇ. ಇಶ್ಫಹಾನಲ್ಲಿ ಅವರ ಒಂದು ಎಲೆಕ್ಟ್ರಿಸಿಟಿ ಜನರೇಷನ್ ಪ್ಲಾಂಟ್ ಏನಿದೆಯಲ್ಲ, ಈಗ ಇರಾನಲ್ಲಿ ಈ ಎಲೆಕ್ಟ್ರಿಸಿಟಿ ಜನರೇಷನ್ ಪ್ಲಾಂಟ್ಸ್ ಏನೇನಿದೆ ದೇ ಆರ್ ಮೋಸ್ಟ್ಲಿ ಗ್ಯಾಸ್ ಬೇಸ್ಡ್, ಅಂದರೆ ಗ್ಯಾಸ್ ಸಪ್ಲೈ ಆಗುತ್ತೆ, ಅದರಿಂದ ಟರ್ಬೈನ್ಸ್ ಏನಾಗುತ್ತೆ ಅದು ಆಪರೇಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. 90% ಡಿಪೆಂಡೆನ್ಸಿ ಇರೋದು ಈ ಗ್ಯಾಸ್ ಬೇಸ್ಡ್ನ, ಬಿಕಾಸ್ ಅವ್ರ ಹತ್ರ ಅವೈಲೇಬಿಲಿಟಿ ಇದೆ ಅದು. ಓಕೆ ನಿನ್ನೆ ಇವ್ರು ಏನು ಮಾಡಿದ್ರು ಇಶ್ಫಹಾನಲ್ಲಿ, ಈ ಒಂದು ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಪ್ಲಾಂಟ್ ಏನಿದೆಯಲ್ಲ, Okay. ಪ್ಲಾಂಟ್ಗೆ ಅಟ್ಯಾಕ್ ಮಾಡಿಲ್ಲ, ಆ ಗ್ಯಾಸ್ ಸ್ಟೇಷನ್ ಇದೆಯಲ್ಲ ಯಾವುದು ಗ್ಯಾಸಿಗೆ ಸಪ್ಲೈ ಮಾಡುತ್ತೆ, ನಿನ್ನೆ ರಾತ್ರಿ ನಡೆದಿರೋದು. ಟ್ರಂಪ್ ಟ್ವೀಟ್ ಆದಮೇಲೆ ಜಾಯಿಂಟ್ ಸ್ಟ್ರೈಕ್ ಆಫ್ ಇಸ್ರೇಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ನಿನ್ನೆ ಆ ಗ್ಯಾಸ್ ಸ್ಟೇಷನ್ಗೆ ಹೊಡೆದಿದೆ. ಐಡಿಯಲಿ ಟ್ರಂಪ್ ಏನು ಹೇಳಿದಾನೆ ಅದು ಅವರು ದೇ ಹ್ಯಾವ್ ಕೆಪ್ಟ್ ದಟ್ ವರ್ಡ್, ಓಕೆ ಬಟ್ ಅಟ್ಯಾಕ್ಸ್ ನಿಂತಿಲ್ಲ. ಅದು ಬಿಟ್ಟು ಇವತ್ತು ಅವರ ನೇವಿ ಮೇಲೆ ಏನಿದೆ, ಅವರ ಇಂಟರ್ನಲ್ ಪೊಲಿಷಿಯಾ ಏನಿದೆ ಇರಾನಲ್ಲಿ, ಯಾವುದ್ರ ಮೇಲೂ ಅಟ್ಯಾಕ್ಸ್ ಅಪ್ ಟು ದಿಸ್ ಪಾಯಿಂಟ್ ನಿಲ್ಸಿಲ್ಲ. ಈಗ ನಿಮಗೆ ಗೊತ್ತಿರ್ಬೋದು ಇಸ್ರೇಲ್ ಕೂಡ ತನ್ನ ಅಟ್ಯಾಕ್ ನಿಲ್ಸಿಲ್ಲ, ಓಕೆ ಅರ್ಥ ಆಯ್ತಾ? ಸೊ ಈಗ ಕೊಯಲೇಷನ್ ಆಗಿ ಇವರಿಬ್ರು ಅಟ್ಯಾಕ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಜಾಯಿಂಟ್ಲಿ ಅವ್ರು ಸಸ್ಪೆಂಡ್ ಮಾಡಬೇಕಿತ್ತು, Okay. ಬಟ್ ಅಟ್ಯಾಕ್ಸ್ ನಿಂತಿಲ್ಲ. ಅವ್ರು ಹೇಳಿರೋದೇನು, 2 ದಿನ ಟ್ರಂಪ್ ಕೊಟ್ಟಿದ್ದು ಟೈಮ್ ಏನಕ್ಕೆ, ಹೊರಮುಜ್ಗೆ ನಿಮ್ಮ ನೀವು ಅದನ್ನ ಓಪನ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಪವರ್ ಗ್ರಿಡ್ ಏನಿದೆ ವಿ ವಿಲ್ ಡಿಕೆಪಾಸಿಟೇಟ್ ಇಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಎಂಟೈರ್ ಕಂಟ್ರಿ ವಿಲ್ ಗೆಟ್ ಇನ್ ಟು ಖೇಯಾಸ್, ಫುಲ್ ಡಾರ್ಕ್ನೆಸ್ ಕೊಟ್ಟೋಗ್ತೀರಾ ನೀವು ಅಂತ ಹೇಳ್ಬಿಟ್ಟು. Okay. ಅದಕ್ಕೆ ಇರಾನ್ ಕೂಡ ಸ್ಟ್ರಾಂಗ್ ಇದು ಕೊಟ್ಟಿದೆ, ನೀವು ಈ ಥ್ರೆಟ್ಸ್ನೆಲ್ಲ ನಮಗೆ ಕೊಟ್ಟರೆ ವಿ ಡೋಂಟ್ ಕೇರ್, ನೀವು ಅದನ್ನ ಮಾಡಿದ್ರಿ ಅಂತ ಹೇಳಿದ್ರೆ ನಾವು ಎಂಟೈರ್ ಮಿಡ್ಲ್ ಈಸ್ಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಥ್ರೆಟ್ ಕೊಟ್ಟರು. ದಿಸ್ ಇಸ್ ದ ಥಿಂಗ್, ಅಲ್ಲಿ ಏನೂ ನಿಂತಿಲ್ಲ, Okay. ಏನೂ ನಿಂತಿಲ್ಲ, ಎವ್ರಿಥಿಂಗ್ ಈಸ್ ಆಸ್ ಇಟ್ ಈಸ್, ದ ವಾರ್ ಈಸ್ ಗೋಯಿಂಗ್ ಆನ್ ಆಸ್ ವಿ ಸ್ಪೀಕ್. ನಾನು ಪ್ರಭಾಕರ್ ಸರ್ ಕೇಳ್ಬಿಡ್ತೀನಿ. ಪ್ರಭಾಕರ್ ಸರ್, ಈಗ ಈ ಕದನ ವಿರಾಮದ ಒಂದು ಮಾತು ಬರ್ತಾ ಇದೆ, ಇದರ ಮಧ್ಯದಲ್ಲಿ ತನ್ನ ಅಲೈಸ್ಗೆ ಒಂದು ಕಡೆ ಅಮೆರಿಕ ಕೇಳಿಕೊಳ್ತಾ ಇದೆ, ಯುದ್ಧ ನಿಲ್ಲಿಸಬೇಕು ಅಂದರೆ $2.5 trillion, ಯುದ್ಧ ಮುಂದುವರಿಸಬೇಕು ಅಂತ ಹೇಳಿದ್ರೆ $5 trillion ಕೇಳ್ತಾ ಇರೋದು ಅಂತ. $5 trillion, 5 ಪಕ್ಕ 5 0, ಅದಾದ ಮೇಲೆ 7 0, ಅದಾದ ಮೇಲೆ 7 0 ಇಂಟು ಭಾರತದ ರುಪಿಯಲ್ಲಿ $93 ಅಂತ ನಾವು ಬರ್ಕೊಂಡ್ರೆ ಎಷ್ಟಾಗುತ್ತೋ ಅಷ್ಟು ಹಣ 5 ಲಕ್ಷ ಕೋಟಿ ಡಾಲರ್ಗಳಷ್ಟು ಹಣ ಬೇಕು ನನಗೆ ಯುದ್ಧ ಕಂಟಿನ್ಯೂ ಮಾಡೋಕ್ಕೆ. ಪೇ ಆ್ಯಂಡ್ ಪ್ಲೇ ಥರನ ಇದು, ಪೇ ಆರ್ ಎಲ್ಸ್ ಅನ್ನೋ ಮೆಸೇಜ್ ಕೊಡ್ತಾ ಇರೋದಾ? ಯಾರು ಯುದ್ಧ ಶುರು ಮಾಡಿದ್ದಿದ್ದು, ಯಾರು ಯುದ್ಧವನ್ನು ಕೇಳಿದ್ದಿದ್ದು? ಇದು ಕೈಂಡ್ ಆಫ್ ಹಫ್ತಾ ಅನ್ಸಲ್ವಾ ಸರ್? ಹಫ್ತಾ ವಸೂಲಿ ಥರ ಅಂತ ಅನ್ಸಲ್ವಾ ಇದು? ನೋಡಿ, ಇದು ನಾವು ಹೇಗ್ ಬೇಕೋ ಹಾಗೆ ಇಂಟರ್ಪ್ರಿಟ್ ಮಾಡಬಹುದು, ಆದ್ರೆ ನಿಜ ಇರೋದು ಅಂದ್ರೆ ಅಷ್ಟು ಹಣ ನಿಜವಾಗ್ಲೂ ಅವ್ರು ಅಲೈಸ್ ಕೊಡೋದಕ್ಕೆ ತಯಾರಿಲ್ಲ. ಯಾಕೆ ಅಂದ್ರೆ ನಿಮ್ಗೆ 1990ರ ದಶಕದಲ್ಲಿ ಗಲ್ಫ್ ವಾರ್ 2 ಆದಾಗ್ಲೇನೆ ಅವರು ಯಾರ್ಯಾರಿಗೆ ಎಷ್ಟೆಷ್ಟು ಕೇಳಿದ್ರು, ಯಾರು ಕೊಟ್ಟಿಲ್ಲ ಅನ್ನೋದನ್ನ ನಾವು ಚೆಕ್ ಮಾಡೋದು ಬಹಳ ಸುಲಭ ಆಗತ್ತೆ. ಅವಾಗ ಏನಾಯ್ತು ಅಂದ್ರೆ ಫಸ್ಟ್ ಅವ್ರು ಕೆಲವು ದೇಶಗಳನ್ನ ಎಲ್ಲಿ ಸೆಕ್ಯೂರಿಟಿ ಟ್ರೀಟಿ ಇಟ್ಕೊಂಡಿದ್ದಾರೆ, ಉದಾಹರಣೆ ಜಪಾನ್, ಅವ್ರನ್ನ ಕೇಳಿದ್ರು ನೀವು ಕಂಟ್ರಿಬ್ಯೂಟ್ ಮಾಡಬೇಕು ಅಂತ. ಅವರು ಇಲ್ಲ, ನಾವು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 9 ಪ್ರಕಾರ ಕಳ್ಸೋ ಹಾಗಿಲ್ಲ, ನಾವು ಹಣ ಬೇಕಿದ್ರೆ ಕೊಡ್ತೀವಿ ಅಂದ್ರು. ಎಷ್ಟು ಘೋಷಣೆ ಮಾಡಿದ್ರು? $1 million ಅಂದ್ರು. ಆಮೇಲೆ ಅದು ಎಲ್ಲಿಗೆ ಹೋಗಿ ನಿಲ್ತು ಅಂದ್ರೆ $500 million ಹೋಗಿ ನಿಲ್ತು. ಅದು ತಮಾಷೆ. ಅವಾಗ ಏನ್ ಮಾತಾಡ್ತಾ ಇದ್ರು ಜಪಾನ್ ಅಲ್ಲಿ ಅಂದ್ರೆ ಜಪಾನ್ ಅನ್ನೋದು US ಗೆ ಹಣದ ದೃಷ್ಟಿಯಿಂದ ಒಂದು ATM ಇದ್ದಂಗೆ, ಅಥವಾ ನೀವು ವೆಂಡಿಂಗ್ ಮಷಿನ್ ಇದ್ದಂಗೆ. ನೀವು ಒಂದು 100 ಜಾಪನೀಸ್ ಎಣ್ಣೆನ ಇನ್ಸರ್ಟ್ ಮಾಡಿ ನಿಮ್ಗೆ ಇಷ್ಟ ಬಂದಿದ್ ಕೋಕಾ ಕೋಲಾನೋ, ಪೆಪ್ಸಿನೋ, ಡಾಕ್ಟರ್ ಪೆಪ್ಪರ್ ಕಾಫಿನೋ ಕೇಳಿ ಒತ್ತಿ ನಿಮ್ ಬಟನ್,
ಹೊರಗ್ ಬರುತ್ತೆ, ಬರ್ಲಿಲ್ಲ ಅಂದ್ರೆ ಒಂದು ಗುದ್ದಿ ಅವಾಗ ಬರುತ್ತೆ ಅಂತ. ಹಾಗಂದ್ರೆ ಅರ್ಥ ಏನು, ನೀವು ಅವ್ರ ಜೊತೆ ಸೆಕ್ಯೂರಿಟಿ ಟ್ರೀಟಿ ಇಟ್ಕೊಳ್ಳಿ ಅಥವಾ ಅಲೈ ಆದ್ಮೇಲೆ ನಿಮ್ಗೆ ಅಲೈ ಆಗಿರೋದ್ರಿಂದ ಕೆಲವು ಆಬ್ಲಿಗೇಷನ್ಸ್ ಇರುತ್ತೆ. ನಿಮ್ಗೆ ಸೈನಿಕರು ಕಳ್ಸಕ್ಕಾಗಲ್ಲ, ಬೇರೆ ದೃಷ್ಟಿನಲ್ಲಿ ಸಹಾಯ ಮಾಡಕ್ಕಾಗಲ್ಲ ಅಂದ್ರೆ ಹಣದ ರೂಪದಲ್ಲಿ ಕೊಡಿ ಅಂದ್ರು. ಓಕೆ. ಅವಾಗ್ಲೂ ಏನ್ ಮಾಡಿದ್ರು, US ಫಸ್ಟ್ ಹೋಗಿ ಅಟ್ಯಾಕ್ ಮಾಡಿ ಆಕ್ಯುಪೈ ಮಾಡಿ ಫೋರ್ಸಸ್ ಇಳಿಸಿ ಆಮೇಲೆ UN ಗೆ ರೆಸಲ್ಯೂಷನ್ ಪಾಸ್ ಮಾಡಿ ನಮ್ಗೆ ನೀವು ಆಥರೈಸ್ ಮಾಡಿದ್ದೀರಾ, ನಾವು ಹೋಗಿ ಅಟ್ಯಾಕ್ ಮಾಡಿದ್ವಿ ಅಂತ. ಅದಾಗ್ಲಿಲ್ಲ. ಇನ್ನೊಂದ್ ಕಡೆ ಪ್ರಭಾಕರ್ ಸರ್, ಇನ್ನೊಂದ್ ಕಡೆ ಎಂಟೈರ್ ಯುರೋಪ್ ಬಗ್ಗೆ ಮಾತನಾಡಬೇಕಾದ್ರೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಒಂದು ಮಾತು ಹೇಳ್ತಿದ್ದಾರೆ, ಈ 78-79 ವರ್ಷದ ಮುದುಕನ ಮೂಡ್ ಸ್ವಿಂಗ್ಸ್ಗೆ ತಕ್ಕಂತೆ ಯುರೋಪ್ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅಂತ. ಅದು ಈ ಯುದ್ಧವನ್ನು ಕೋಟ್ ಮಾಡಿ ಮಾತಾಡಿದ್ದ, ಬೇರೆ ಸಂದರ್ಭ ಬೇರೆ ವಿಚಾರ. ಈ ವ್ಯಕ್ತಿಯ ಮೂಡ್ ಸ್ವಿಂಗ್ಸ್ಗೆ ತಕ್ಕಂತೆ ಎಂಟೈರ್ ಯುರೋಪ್ ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂತ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳ್ತಾ ಇರೋ ಸರ್ ಈ ಮಾತು. ನೋಡಿ, ಯುರೋಪಿಯನ್ ಯೂನಿಯನ್ ಆಗ್ಲಿ ಅಥವಾ ನ್ಯಾಟೋ ಮೆಂಬರ್ಸ್ ಆಗ್ಲಿ ಸಾಕಷ್ಟು ಅವಮಾನ ಅನುಭವಿಸಿದ್ದಾರೆ ಕಳೆದ 4 ದಿವಸದಿಂದ. ಅದಕ್ಕೆ ಅವರು ಸುಲಭವಾಗಿ ಹಣ ಕೊಟ್ಬಿಡ್ತಾರ? ಇಲ್ಲ, ಅದು ಎಕ್ಸ್ಚೇಂಜ್ ಆಗತ್ತೆ. ಅವರು ಕೊಡಕ್ಕೂ ಒಪ್ಪೋದಿಲ್ಲ. ಈಗ ಏನಾಗ್ತಿದೆ, ಯುರೋಪಿಯನ್ ಯೂನಿಯನ್ ಕಡೆಯಿಂದಾನು ನ್ಯಾಟೋ ಎಷ್ಟೋ ಕಡೆಯಿಂದಾನು ಟ್ರಂಪ್ಗೆ ಅತಿ ಒತ್ತಡ ಬಂದಿದೆ ತಕ್ಷಣ ನಿಲ್ಸಕ್ಕೆ. ಏಕೆ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಇನಿಷಿಯೇಟಿವ್ ತಗೊಳ್ಬೇಕಾಗಿತ್ತು, ಟೆಂಪರರಿ ಸೀಸ್ ಫೈರ್ ಫಾರ್ 5 days ಅಂತ ಹೇಳೋದು. ಅನ್ಲೆಸ್ ಯು ಸರೆಂಡರ್ ವಿ ವಿಲ್ ಅಟ್ಯಾಕ್ ಆಲ್ ಯುವರ್ ಎಲೆಕ್ಟ್ರಿಕ್ ಜನರೇಷನ್ ಸ್ಟೇಷನ್ ಅಂಡ್ ಸಪ್ಲೈ ಚೈನ್ಸ್, ಪೂರ್ತಿ ನಿಮ್ಗೆ ಡಾರ್ಕ್ನೆಸ್ ತಳ್ತೀವಿ ಅಂತ ಹೇಳಿದ್ರು. ಇರಾನ್ ಯಾವ ರೀತಿ ಅದಕ್ಕೆ ರಿಟಾಲಿಯೇಟ್ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡದೇನೆ ಅಮೆರಿಕ ಅವ್ರ ಕಡೆಯಿಂದ ಆರಂಭ ಮಾಡಿದ್ರಿಂದ ಅವ್ರ ಕಡೆಯಿಂದ ನಿಲ್ಸೋದಕ್ಕೆ ಅಥವಾ ನಿಮ್ಗೆ 5 ದಿವಸ ವಿರಾಮ ಕೊಟ್ಕೊಂಡು ಆ ನಂತರ ಮುಂದೆ ಅಷ್ಟೊಳಗಡೆ ಏನ್ ಅಚೀವ್ ಮಾಡ್ಬೇಕು ಅನ್ನೋದೊಂದು ಗೋಲ್ ಪ್ಲಾನ್ ಇದೆ. ಅದು ಮೋಸ್ಟ್ಲಿ ಆಗೋದಿಲ್ಲ. ಅಷ್ಟರೊಳಗೆ ಇರಾನ್ಗೂ ಕೂಡ ನಿಲ್ಸೋದಕ್ಕೆ ಕೆಲವು ಕಡೆಯಿಂದ ಇದೆ ಪ್ರೆಷರ್ಸ್. ಸೌದಿ ಅರೇಬಿಯಾ ಕೇಳ್ಕೊಂಡಿದ್ದಾರೆ, UAE ಕೇಳ್ಕೊಂಡಿದ್ದಾರೆ. ಅಲ್ದೇನೆ ಈಗ ಎಲ್ಲಿ ನೆಗೋಸಿಯೇಷನ್ ಮೀಟಿಂಗ್ ಆಗ್ಬೇಕು ಅನ್ನಕ್ಕೆ ಏನ್ ಸ್ವಲ್ಪ ಪಾಕಿಸ್ತಾನದ ಸಿಚುಯೇಷನ್ ಕೂಡ ಸುನೀಲ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರು ಏನ್ ಹೇಳಿದ್ರು, ಸುನೀಲ್ ಅವರು ಪ್ರತಿಯೊಂದನ್ನು ನಾನು ಎಂಡಾರ್ಸ್ ಮಾಡ್ತೇನೆ, ಅದ್ರದ್ದು ಎಕ್ಸ್ಟೆನ್ಷನ್ ಅವ್ರ ರೀತಿನಲ್ಲಿ ನಾನು ಹೇಳ್ತಾ ಇದ್ದೇನೆ. ಈಗ ಅದು ವೆನ್ಯೂ ಮಾಡ್ಬೇಕು ಪಾಕಿಸ್ತಾನ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದಾಗಿದ್ದು. ಈಗ ಸೌದಿ ಅರೇಬಿಯಾ ಪಾಕಿಸ್ತಾನ ನ್ಯೂಟ್ರಲ್ ದೇಶ ಅಲ್ಲ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಈಗ ಅವರು ಅಲ್ಲ ಆದ್ರೆ ನಾವು ಕಳಿಸೋದಿಲ್ಲ ರೆಪ್ರೆಸೆಂಟೇಟಿವ್ಸ್ ನ ಅಂತ. ಒಂದು. ಎರಡನೇದಿಲ್ಲಿ ನೋಡಿ, ಕತಾರ್ ಉದಾಹರಣೆಗೆ ನಿನ್ನೆವರೆಗೇನು ತುಂಬಾ ಅನುಭವಿಸಿದ ನಂತರ, ಅತಿಯಾದಂತ ಸಂಕಷ್ಟಗಳಲ್ಲಿ ಸಿಲುಕೊಂಡ ನಂತರ ನೆಕ್ಸ್ಟ್ ಮೂಮೆಂಟ್ ನಲ್ಲಿ ಈಗ 5 ದಿನ ಕಳೆದ್ಮೇಲೆ ಅಥವಾ 48 hours ಆದ್ಮೇಲೆ ಇರಾನ್ ಯಾವ ರೀತಿ ರಿಟಾಲಿಯೇಟ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ರು ಕೂಡ ಸೌದಿ ಅರೇಬಿಯಾ ಹೇಳದಂಗೆ ಕತಾರು ಕೂಡ UAE ಎಕ್ಸಾಕ್ಟ್ಲಿ ನಾವು ಕೂಡ ವಾರಿಗೆ ಸೇರ್ಕೊಳ್ತೀವಿ ಏನಿದ್ರು. ಈ ದಿನ ಸಂಜೆ ಕತಾರ್ ಫಾರಿನ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಹೇಳಿದ ಪ್ರಕಾರ ಎಲ್ಲಿಗಿದೆ ಅಂದ್ರೆ, ಇದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಂದ ನಾವು ಇರಾನು ಎಲ್ಲ ಸರಿಯಾಗಿರೋದು ಅತಿ ಅವಶ್ಯಕ. ನಮ್ಮ ಜಾಗಕ್ಕೆ ಸುರಕ್ಷತೆಯನ್ನ ನಾವು ಕೊಟ್ಕೊಳ್ಬೇಕಾಗಿರೋದು ಬೈಲ್ಯಾಟ್ರಲ್ ಮಲ್ಟಿಲ್ಯಾಟ್ರಲ್ ಲೆವೆಲ್ ಅಲ್ಲಿ ಇಡೀ ನಮ್ಮ ಗಲ್ಫ್ ರಾಷ್ಟ್ರ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಅತಿ ಅವಶ್ಯಕತೆ ಇದೆ. ಇಷ್ಟು ಒತ್ತಿ ಹೇಳಿರುವಾಗ ಒಂದು ಶಾಂತಿ ಸಂಧಾನಕ್ಕೆ ತಯಾರಿ ನಡೀತಾ ಇದೆ. ನಾನು ಮಾತಾಡ್ತೀನಿ ಸರ್, ಪ್ರಭಾಕರ್ ಸರ್ ನಿಮ್ಗೆ ಮಾತಾಡ್ತೀನಿ. ಕೃಷ್ಣರಾಜ್ ಸರ್, ಈಗ ಏನಾಗಿದೆ ಅಂದರೆ, ಒಂದು ಕಡೆ ಗೋಲ್ಡ್ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಬೀಳ್ತಾ ಇದೆ. ಕೆಲವು ಕರೆಕ್ಷನ್ ಅಂತ ಕರೀತಾ ಇದ್ದಾರೆ, ಕೆಲವರು ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಜನ ಡಾಲರ್ ಕಡೆಗೆ ಹೋಗ್ತಾ ಇದ್ದಾರೆ. ಇದ್ದಂಥ ಗೋಲ್ಡನ್ನು ಕೂಡ ಮಾರಬಿಟ್ಟು, ಹಾಗಾಗಿ ಮಾರ್ಕೆಟಲ್ಲಿ ಗೋಲ್ಡ್ ಜಾಸ್ತಿ ಬರ್ತಾ ಇದೆ, ಅದ್ರ ಬೆಲೆ ಕಡಿಮೆ ಆಗ್ತಿದೆ ಅಂತ ಹೇಳಿ ಎಲ್ಲಿವರೆಗೆ ಇಳಿಯುತ್ತೆ ಅಂತ ಕೆಲವರು ಪ್ರಶ್ನೆ ಇದೆ. ಅಟ್ ದ ಸೇಮ್ ಟೈಮ್ ದುಬೈ ರಿಯಲ್ ಎಸ್ಟೇಟ್ ಅದರ ಬೆಲೆ ಬಿದ್ದಿಲ್ಲ, ಅದಕ್ಕಿರೋ ಡಿಮ್ಯಾಂಡ್ ಬಿದ್ದಿದೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಇದು ಹೇಗೆ ಸರ್ ಎಕನಾಮಿಕ್ಸ್ ಹೇಗೆ ವರ್ಕ್ ಆಗ್ತಾ ಇದೆ ಈ ಒಂದು ವಾರ್ನ ಹಿನ್ನೆಲೆಯಲ್ಲಿ? ಸ್ಟೇಟ್ ಆಫ್ ಹೋರ್ಮುಜ್ಗೆ ಅಂತ ಚೆಕ್ ಮಾಡಿಕೊಂಡ್ರೆ 48 hours ಅಲ್ಟಿಮೇಟಮ್ ಕೊಟ್ಟುಬಿಟ್ಟಿದ್ದೀನಿ, ಅಷ್ಟರಲ್ಲಿ ಡಿಸೈಡ್ ಮಾಡಬೇಕು ಅಂತ ಟ್ರಂಪ್ ಮಾತಾಡ್ತಿರೋದು. 5 days ಕದನ ವಿರಾಮ ಅಂತ ಒಂದು ಕಡೆ ಮಾತಾಡ್ತಾರೆ ಇದೇ ವ್ಯಕ್ತಿ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಒಂದು ಪ್ರಿಡಿಕ್ಷನ್ನು February 28ಗೆ ಈ ವಾರ ಶುರುವಾಗುತ್ತೆ ಅಂತ ಒಬ್ಬರು ಪ್ರೆಡಿಕ್ಟ್ ಮಾಡಿದ್ರು, ಇದೇ March 31ಗೆ ವಾರ ಎಂಡ್ ಆಗುತ್ತೆ ಅಂತ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಸರ್ ಓವರಾಲ್ ಆಗಿದ್ದು ಅಂತ? ಈ ವಾರ್ ಅನಿಶ್ಚಿತತೆ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ನೀವು ಈಗ ಆಲ್ರೆಡಿ ಅದರ್ ಪ್ಯಾನಲಿಸ್ಟ್ ಡಿಸ್ಕಸ್ ಮಾಡ್ದಂಗೆ ವಾರ್ಡ್ ಟ್ರಂಪ್ ಏನು ಹೇಳಿದ್ದಾರೆ, ನಾವು ಇರಾನ್ ಜೊತೆ ಮಾತುಕತೆ ನಡೆಸಿದೀವಿ, ವಾರನ್ನ
ಸದ್ಯಕ್ಕೆ ನಿಲ್ಸಿದೀವಿ ಅಂತ, ಸೀಸ್ ಫೈರ್ ಆಗಿದೆ ಅಂತ ಏನ್ ಹೇಳಿದ್ರು, ಅದು ಆಕ್ಚುಲಿ ಅವರ ವರ್ಷನ್, ಅಮೆರಿಕದ ವರ್ಷನ್ ಅದು. ಬಟ್ ಇರಾನ್ ಯಾವುದೇ ಕಾರಣಕ್ಕೂ ಅದನ್ನ ಸೀಸ್ ಫೈರ್ನ ಒಪ್ಕೊಂಡಿಲ್ಲ. ಓಕೆ. ನಿನ್ನೆ ಎಲ್ಲ ಮತ್ತೆ ಫೈರಿಂಗ್ ಆಗಿದೆ, ನಿನ್ನೆ ಎಲ್ಲ ಮಿಸೈಲ್ ಅಟ್ಯಾಕ್ ಆಗಿದೆ ಇಸ್ರೇಲ್ ಮೇಲೆ. ಇಸ್ರೇಲ್ ಕೂಡ ಅಮೆಜಾನ್ ಹೊಡೆದಿದ್ದಾರೆ ಸರ್, ಅಮೆಜಾನ್ ಹೊಡೆದಿದ್ದಾರೆ ಇರಾನ್ ಅವರು, ಅಮೆಜಾನ್ಗೆ. ಹೌದು ಹೌದು. ಇಲ್ಲಿ ಏನಾಗಿದೆ ಅಂತಂದ್ರೆ ಇರಾನ್ ಶಕ್ತಿ ಹೊರಹೊಮ್ತಾ ಇದೆ. ಇರಾನ್ ನ ಒಂದು ಮಿಲಿಟರಿ ಕಮಾಂಡ್ ಏನಿದೆ, ಇವಾಗ ನೋಡಿರ್ಬೋದು ನೀವು, ಈ ಒಂದು 3800 ಕಿಲೋಮೀಟರ್ ಅಂತರದಲ್ಲಿರುವಂತಹ ಡಿಯಾಗೋ ಗಾರ್ಸಿಯಾ. ಡ್ಯಾಸಿಯಾ ಅಲ್ಲೂ ಕೂಡ ಅಟ್ಯಾಕ್ ಮಾಡಿರುವಂತದನ್ನ ನಾವು ನೋಡ್ಬೋದು. ಮಿಸೈಲ್ ಫೈರ್ ಮಾಡಿರುವಂತದ್ದು ಎಷ್ಟು 3800 ಕಿಲೋಮೀಟರ್ ಅದು ಇರುವಂತದ್ದು. ಸೊ ಮತ್ತೆ ಏನಂತಂದ್ರೆ ಇರಾನ್ ಬಹಳ wounded ಆಗಿದೆ ಈಗ, ಯಾಕಂದ್ರೆ ಅವರ ಟಾಪ್ ಲೀಡರ್ಸ್ನೆಲ್ಲ ಸಾಯಿಸ್ಬಿಟ್ಟಿದ್ದಾರೆ ಇವರು. ಮತ್ತೆ ಇವ್ರ ಉದ್ದೇಶ ಇದ್ದದ್ದು ನ್ಯೂಕ್ಲಿಯರ್ ವೆಪನ್ ಅನ್ನ ನಾಶ ಮಾಡಬೇಕು ಅಂತ ಇದ್ದದ್ದು ಮೊದಲು, ಇರಾನ್ ಮತ್ತೆ USA ದು. ಬಟ್ ಅವರು ದೇ ರೀಚ್ಡ್ ದೇರ್ ಲಿಮಿಟ್ ಬಿಯಾಂಡ್ ದೇರ್ ಇದು ಏನೋ ಯುದ್ಧದಲ್ಲಿ ಸಂಪೂರ್ಣವಾಗಿ ಇರಾನ್ ಅನ್ನ ಇನ್ಕೆಪಾಸಿಟಿ ಮಾಡಬೇಕು ಅನ್ನೋದು ಅವರ ಇದಾಗಿದೆ. ಜೊತೆಗೆ ಈ ಯುದ್ಧದಲ್ಲಿ ಇನ್ನೊಂದು ಮಹಾ ಅನಾಹುತ ಅಂತಂದ್ರೆ ಎಲ್ಲ ನಿಯಮಗಳನ್ನ, ಅಂತಾರಾಷ್ಟ್ರೀಯ ನಿಯಮಗಳು ಏನಿದೆ, ಹ್ಯೂಮನ್ ರೈಟ್ಸ್ ವೈಲೇಷನ್ ಏನಿದೆ ಅದನ್ನೆಲ್ಲ ಹಾಳು ಮಾಡಿದ್ದಾರೆ. ಈಗ ಒಂದು ಶಾಲೆ ಮೇಲೆ ಬಾಂಬ್ ಹಾಕಿದ್ದಾಗಿರ್ಬೋದು, ಮತ್ತೆ ಈ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಮಾಡಿದ್ದಂತ ಆಗಿರ್ಬೋದು, ಮತ್ತೆ ಈ ಒಂದು ಇರಾನು ರಿಟಾಲಿಯೇಟ್ ಮಾಡಿ UAE ಮತ್ತೆ ಕತಾರು ಮತ್ತೆ ಸೌದಿ ಅರೇಬಿಯಾ ಮತ್ತೆ ಇನ್ನಿತರ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿದಂಥದ್ದು, ಮತ್ತೆ ನ್ಯೂಕ್ಲಿಯರ್ ಇದ್ರ ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಮಾಡಿದಂಥದ್ದು ಇದಾಗಿದೆ. ಜೊತೆಗೆ ಈಗ ಏನಾಗಿದೆ, ಇಸ್ರೇಲ್ದು ಒಂದು ಏನು ಐರನ್ ಡೋಮ್ ಅಂತ ಒಂದು ಆಂಟಿ ಮಿಸೈಲ್ ಟೆಕ್ನಾಲಜಿ ಏನಿದೆ, ಅದು ಕಂಪ್ಲೀಟ್ ಆಗಿ ಈ ಮಿಸೈಲ್ ನ ತಡೆಯೋ ಶಕ್ತಿ ಅದಕ್ಕೆ ಆಗ್ತಾ ಇಲ್ಲ ಈಗ. ಅಂದ್ರೆ ಅವರಲ್ಲೂ ಕೂಡ ವೆಪನರಿ ಏನಾಗ್ತಾ ಇದೆ, ಖಾಲಿ ಆಗ್ತಾ ಇದೆ. ಸೊ ಈ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಈ ಯುದ್ಧ ಮುಗಿಯುವಂತಹ ಸಂದರ್ಭ ಇಲ್ಲ. ಯಾಕಂದ್ರೆ ಇರಾನ್ ನಲ್ಲಿ ಅದನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿ ಮಿಲಿಟರಿನಲ್ಲಿ ಇಲ್ಲ. ಅವರು ಯುದ್ಧವನ್ನ ತುಂಬಾ ಡಿಫ್ರೆಂಟ್ ಲೆವೆಲ್ಗೆ ಅಥವಾ ಸ್ಟ್ರಾಟಜಿಕ್ ಲೆವೆಲ್ ತಗೊಂಡೋಗೋ ಒಂದು ಪರಿಸ್ಥಿತಿಲಿ ಇದ್ದಾರೆ. ಅದಕ್ಕೆ ಡೈರೆಕ್ಟ್ ಆಗಿ ಇಲ್ದೇ ಇಂಡೈರೆಕ್ಟ್ ಆಗಿ ಅರಬ್ ನೇಷನ್ಸ್ ಸಪೋರ್ಟ್ ಇದೆ ಇರಾನ್ಗೆ. ನ ಸಂಪೂರ್ಣ ಬಗ್ಬಡಿಬೇಕು ಅನ್ನೋದು ಅವ್ರದ್ದು ಒಂದು ಇದಿದೆ. ಅಂದ್ರೆ ಅಮೆರಿಕದ ಜೊತೆ ಕಂಪ್ಲೀಟ್ ಅವ್ರು ಇದಾರೆ ಅಂತ ಅನ್ನೋದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಸೊ ಇಂಥ ಪರಿಸ್ಥಿತಿ ಏನಾಗ್ತಿದೆ, ಈ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಎಲ್ಲಾ ಕಂಟ್ರೀಸ್ಗೂ ಅಫೆಕ್ಟ್ ಆಗಿದೆ. ಜೊತೆಗೆ ಈ ಒಂದು ತೈಲ ಒಂದು ಇದು ಸಪ್ಲೈ ಏನಾಗಿದೆ ತುಂಬಾ ಹಾಳಾಗಿರೋದ್ರಿಂದ, ಜನರಿಗೆ ಅನಿಶ್ಚಿತ ಇರೋದ್ರಿಂದ ಗೋಲ್ಡ್ ರೇಟ್ಸ್ ಅಲ್ಲಿ ಏನಂತಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಜನ. ಮತ್ತೆ ನೀವು ನೋಡ್ಬೋದು, ನೀವು ಹೇಳ್ದದು ಒಂದು ಕರೆಕ್ಟೇ. ಇದೇನಾಗಿತ್ತು, ಗೋಲ್ಡ್ ರೇಟ್ ಎಲ್ಲ ಆರ್ಟಿಫಿಷಿಯಲ್ ಆಗಿ ಇನ್ಕ್ರೀಸ್ ಆಗೋಗಿತ್ತು ತುಂಬಾ. ಅದನ್ನ ಈಗ ಏನಾಗ್ತಾ ಇದೆ, ವ್ಯಾಲಿಡ್ ರೀಸನ್ಸ್ ಇದ್ದಂತೆ ಕಾಣಿಸ್ತಿಲ್ಲ ಅವಾಗ. ಆ ಒಂದು ರ್ಯಾಲಿ ಇತ್ತಲ್ಲ, ಗೋಲ್ಡ್ ರ್ಯಾಲಿ, ಏನ್ ರೀಸನ್ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ, ಗೊತ್ತಾಗ್ಲಿಲ್ಲ. ಅದು ಆಲ್ ಆಫ್ ಎ ಸಡನ್ ಹೈಕ್ ಹೋಗ್ಬಿಡ್ತು. ಸೊ ಈಗೇನಾಗ್ತಾ ಇದೆ, ಯಾರು ಕೊಂಡ್ಕೊಂಡಿದ್ರು ಅವ್ರು ಲಾಭ ಮಾಡ್ಲಿಕ್ಕೆ ಮಾರಾಟ ಮಾಡ್ತಾ ಇದಾರೆ, ಪ್ರಾಫಿಟ್ ಬುಕ್ಕಿಂಗ್. ಹೌದು. ಮತ್ತೆ ಎರಡನೇದು, ಪೀಪಲ್ ಕೀಪ್ ಮನಿ ಇನ್ ಇದು ಲಿಕ್ವಿಡಿಟಿ ಆಗಿ ಇಟ್ಕೊಳ್ಳಿಕ್ಕೆ ನೋಡ್ತಾ ಇದಾರೆ. ಅದ್ರಲ್ಲೂ ಈ ಒಂದು ಡಾಲರ್ ಅಪ್ರಿಶಿಯೇಟ್ ಆಗ್ತಾ ಇದೆ. ಈ ಅರಬ್ ಕಂಟ್ರೀಸ್ಲೆಲ್ಲ ಏನಾಗ್ತಿದೆ, ಈಗ ಗೋಲ್ಡ್ ಅನ್ನ ತಗೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ದೇ ಕ್ಯಾನ್ ಕನ್ವರ್ಟ್ ದೇರ್ ಇದು ಮನಿನ ಏನ್ ಮಾಡ್ತಾ ಇದಾರೆ, ದೇ ಆರ್ ಬೈಯಿಂಗ್ ಇನ್ US ಡಾಲರ್. ಒಂದು US ಡಾಲರ್ ಯಾಕೆ ಪರ್ಚೇಸ್ ಮಾಡ್ತಾರೆ ಅವರು ಅಂತಂದ್ರೆ, ಅಟ್ ಲೀಸ್ಟ್ ದೇ ಕ್ಯಾನ್ ಎಸ್ಕೇಪ್ ಇಟ್ ಟು ದಿ ಅದರ್ ಕಂಟ್ರೀಸ್. ದುಡ್ಡಿತ್ತು ಅಂತಂದ್ರೆ ಅದು ಎಸ್ಕೇಪ್ ಆಗ್ಬೋದು. ಮತ್ತೆ ಇಲ್ಲಿ ಏನಾಗ್ತಿದೆ, ಭಾರತದಲ್ಲಿ ಏನಂತಂದ್ರೆ ಈ ಒಂದು ಅನಿಶ್ಚಿತತೆಯಲ್ಲಿ ಡಾಲರ್ ಅಪ್ರಿಶಿಯೇಟ್ ಆಗ್ತಾ ಇದೆ. ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಣನೆಲ್ಲ ತಗೊಂಡು ವಾಪಸ್ ಹೋಗ್ತಾ ಇದಾರೆ. ಅನಿಶ್ಚಿತತೆ ಜಾಸ್ತಿ ಇದ್ದಾಗೆ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ, ಮತ್ತೆ ರುಪಿ ಡಿಪ್ರಿಶಿಯೇಟ್ ಆಗ್ತಾ ಇದೆ US ಡಾಲರ್ ವಿರುದ್ಧ. ಇಂಥ ಒಂದು ಅನಿಶ್ಚಿತತೆ ಇದ್ದಾಗ ಆರ್ಥಿಕತೆ ಮತ್ತೆ ಕಡಿಮೆ ಆಗುವ ಒಂದು ಅಂದ್ರೆ GDP ಗ್ರೋತ್ ಮತ್ತೆ ವಿಶ್ವದಲ್ಲಿ ಕಡಿಮೆ ಆಗುತ್ತೆ. ಇದರಿಂದ ಇನ್ಫ್ಲೇಷನ್ ಎಲ್ಲ ಜಾಸ್ತಿ ಆಗಿ ಮತ್ತೆ ಜೀವನ ಮಟ್ಟ ಕುಸಿಯುವಂಥದ್ದು ಹೆಚ್ಚಾಗುವಂತ ಪರಿಸ್ಥಿತಿ ಇದೆ. ನಾನು ಮತ್ತಷ್ಟು ಮಾತಾಡ್ತೀನಿ. ಸುನಿಲ್, ಒಂದು ಕಡೆ ಇಲ್ಲಿ ಪೆಂಟಗಾನ್ ಕೇಳ್ಕೊಳ್ತಾ ಇದೆ, ಪೆಂಟಗಾನ್ ರಿಕ್ವೆಸ್ಟಿಂಗ್ ಅನ್ ಅಡಿಷನಲ್
$200 billion for the war. There is mounting pressure to find a safe exit that doesn't leave the region in a state of permanent collapse or under a vengeful, resurgent regime. $200 ಬಿಲಿಯನ್ ನನಗೆ ಕೊಡಿ ಅಂತ ಕೇಳ್ತಾ ಇದೆ. ಇದರ ಮಧ್ಯೆ ಇದಕ್ಕೆ ಸ್ವಲ್ಪ ಈ ಶುಗರ್ ಕೋಟಿಂಗ್ ರೀತಿಯಲ್ಲಿ ಟ್ರಂಪ್ ಹೇಳ್ತಿರೋದು ಹೇಗಿದೆ ಅಂತ ಹೇಳಿದ್ರೆ, ನಾನು ಅಮೆರಿಕನ್ ಜನಗಳ ತೆರಿಗೆ ದುಡ್ಡು ಹಾಳು ಮಾಡಲ್ಲ, ನನಗೆ ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು ಅಂತ ಗೊತ್ತು, ನನಗೆ ಹೇಗೆ ತರಬೇಕು ನನಗೆ ಗೊತ್ತು ಅಂತ. ಇಲ್ಲಿ ಬರೋದು ಅಲೈಸ್ ಜೊತೆಯಲ್ಲಿ ಇದು ವಾರ ನಿಲ್ಲಿಸ್ಬಿಡ್ತೀನಿ, ನಾನು ನಿಲ್ಸಕ್ಕೆ ನನಗೆ $2.5 ಟ್ರಿಲಿಯನ್ ಕೊಟ್ಬಿಡಿ, ಇಲ್ಲ ಕಂಟಿನ್ಯೂ ಮಾಡಬೇಕಂದ್ರೆ $5 ಟ್ರಿಲಿಯನ್ ನನಗೆ ಕೊಟ್ಬಿಡಿ ಅಂತ ಹೇಳಿ. ಈ ಹಣಕ್ಕೆ ಈ ಥರ ಬೆಗ್ ಮಾಡೋ ಸ್ಥಿತಿನ ಅಮೆರಿಕದ್ದೀಗ. ಯಾರು ಈ ವಾರ್ ಮಾಡು ಅಂತ ಹೇಳಿದ್ರು, ಯಾರಿಗಾಗಿ ಮಾಡು ಅಂತ ಹೇಳಿದ್ರು ಅಂತ ಪ್ರಶ್ನೆ ಬರಲ್ವಾ ಇಲ್ಲಿ? ಅಮೆರಿಕನ್ಸ್ ಕೇಳಲ್ವಾ ಇದನ್ನ? ಅಮೆರಿಕನ್ಸ್ ಕೇಳ್ತಾ ಇದ್ದಾರೆ, ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ಓಕೆ, ಅಮೆರಿಕಾದು ಅಮೆರಿಕ ಕಾಂಗ್ರೆಸ್ ಕೇಳಿರೋದು ಪೆಂಟಗಾನು ಇನ್ನು $200 ಬಿಲಿಯನ್ ಹಣ ಬೇಕು ಇವಾಗ ಅಂತ. ನೀವು ಫಸ್ಟ್ ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ನೀವು ಒಂದು ಮಾತು ಹೇಳಿದ್ರಿ. ಈಗ ಏನಂತ ಹೇಳಿದ್ರೆ, ನಾವು 4.5 ಇದ್ದೀವಿ, 5ಗೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಕರೆಕ್ಟ್. ಆ್ಯಂಡ್ ವಿಲ್ ಬಿ 3rd ಇನ್ ದ ವರ್ಲ್ಡ್. ಕರೆಕ್ಟ್. ಇವತ್ತು ಅಮೆರಿಕ ನ್ಯಾಷನಲ್ ಡೆಟ್ ಎಷ್ಟಿದೆ ಗೊತ್ತಾ? ಅರೌಂಡ್ ರಾಷ್ಟ್ರೀಯ ಸಾಲ $39 ಟ್ರಿಲಿಯನ್. $39 ಟ್ರಿಲಿಯನ್. ಯಾವ ದುಡ್ಡು ಅವ್ರು ಕೇಳ್ತಿದಾರಲ್ಲ, ದೇ ಆರ್ ವೆರಿ ಕ್ಲಿಯರ್ ಅವ್ರ ಸಿಸ್ಟಮಲ್ಲಿ. ಓಕೆ, ಅವ್ರು ನೀವು ತುಂಬ ಮೂವೀಸಲ್ಲೂ ನೋಡಿರ್ಬೋದು, ಅವ್ರು ಹೇಳ್ತಾರೆ ದಿಸ್ ಈಸ್ ಮೈ ಮನಿ, ದಿಸ್ ಇಸ್ ಟ್ಯಾಕ್ಸ್ ಪೇಯರ್ಸ್ ಮನಿ ಆ್ಯಂಡ್ ಇಟ್ ಈಸ್ ವ್ಯಾಲ್ಯೂಡ್ ಓವರ್ ದರ್. ನಿಮ್ಮದಲ್ಲದಂತಹ ಒಂದು ಯುದ್ಧ, ನೀವು ಈ ರೇಂಜ್ಗೆ ನೀವು ಹೋಗಬಾರ್ದಾಗಿತ್ತು. ಇವತ್ತು ನೀವು ಎಂಟ್ರಿ ಆಗ್ಬಿಟ್ಟಿದ್ದೀರಾ, ಓಕೆ, ನಿಮಗೆ ಒಂದು ಎಕ್ಸಿಟ್ ಅಂತ ಸಿಕ್ಕಿಲ್ಲ. ನಿಮ್ಮ ಎಂಟ್ರೆನ್ಸಿಂದ ಏನೇನೆಲ್ಲ ಆಯಿತು ಇವತ್ತು, ವಾಟ್ ಆಲ್ ಹ್ಯಾಸ್ ಹ್ಯಾಪನ್ಡ್. ಅಫ್ಕೋರ್ಸ್ ನೀವು ನಿಮ್ಮ ಒಂದು ಪ್ರೈಮರಿ ಒಂದು ಇದೇನಿತ್ತು, ಏನೇನಿತ್ತು, ಅದು ಈಗಲೂ ನಾನು ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ದ ರೆಜೀಮ್ ಚೇಂಜ್ ಫಸ್ಟ್ಲಿ. ಸೆಕೆಂಡ್ಲಿ ಇಟ್ ವಿಲ್ ಬಿ ದ ಪ್ರೈವೇಟೈಸೇಷನ್ ಆಫ್ ದಿ ಇರಾನಿಯನ್ ಆಯಿಲ್ ಸೆಕ್ಟರ್. ರೆಜೀಮ್ ಚೇಂಜ್ ಮಾಡಿಬಿಟ್ಟು ರಜಾ ಶಾ ಪಾಹ್ಲವಿನ ತಂದು ಅಲ್ಲಿ ಕೂಡಿಸ್ಬೇಕು. ಖಾಸಗಿ ಉದ್ಯಮಿಗಳಿಗೆ ತೈಲ ಸಂಸ್ಕರಣಾ ಎಕ್ಸಾಕ್ಟ್ಲಿ, ಇರಾನಿಯನ್ ಆಯಿಲ್ ಸೆಕ್ಟರ್ ಏನಿದೆ ಅದನ್ನ ಪ್ರೈವೇಟೈಸ್ ಮಾಡಬೇಕು. ಅಮೆರಿಕನ್ ಕಂಪ್ನೀಸ್ ಈಗ ಆಲ್ರೆಡಿ ವೆನೆಜುವೆಲಾ ಅವ್ರು ಸ್ಟಾರ್ಟ್ ಮಾಡಾಗಿದೆ. ಆಲ್ರೆಡಿ ದೇ ಹ್ಯಾವ್ ಸ್ಟಾರ್ಟೆಡ್ ಎಕ್ಸ್ಟ್ರಾಕ್ಟಿಂಗ್. ನೆಕ್ಸ್ಟ್ ಡೇ ಹೊಟ್ಟೋಯ್ತು ಅಲ್ಲಿಗೆಲ್ಲ. ಫ್ರೀ ಇಂಟರ್ನೆಟ್ ಎಲಾನ್ ಮಸ್ಕ್ ಕೊಟ್ಬಿಟ್ಟಿದೆ, ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಥಿಂಗ್. ಅದೇ ಇಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಂಡ್ಬಂದ್ರು. ಬಟ್ ಅನ್ಫಾರ್ಚುನೇಟ್ಲಿ ಬಿದ್ದ ಹೊಡೆತ ಅನ್ನೋದು ಇದೆಯಲ್ಲ, ಇವತ್ತಿಗೆ ಯುದ್ಧ ಸ್ಟಾರ್ಟ್ ಆಗಿ ಅರೌಂಡ್ $19 ಬಿಲಿಯನ್ ಖರ್ಚಾಗಿದೆ. $200 ಬಿಲಿಯನ್ ಅವರ ಒಂದು ಸೆನೆಟ್ ಅವ್ರಿಗೆ ಕೊಡ್ಬೋದು. ದಟ್ ಈಸ್ ಅಪ್ ಟು ದೆಮ್. ಅಲ್ಲಿ ತುಂಬ ನೆಗೋಷಿಯೇಷನ್ಸ್ ನಡೀತಿದೆ. ವೆಹಮೆಂಟ್ ಅಪೋಸಿಷನ್ ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ಈಗ ಟ್ರಂಪ್ ಗೌರ್ಮೆಂಟ್ ಇದೆ. ಆ್ಯಂಡ್ at this point in time, Trump will be all the more careful and he'll be looking for a pause. ಅಂದ್ರೆ ಒಂದು ಸೀಸ್ ಫೈರ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ವಾರದಂತೂ ಇದ್ದೇ ಇದೆ. ಅವ್ರದ್ದು ಸೆಪ್ಟೆಂಬರ್ ಅನ್ಸುತ್ತೆ ಮಿಡ್ ಟರ್ಮ್ ಎಲೆಕ್ಷನ್ಸ್ ಬರ್ತಿದೆ. ಇನ್ ಆಲ್ ಲೈಕ್ಲಿಹುಡ್ ಏನ್ ನಡೀತಿದೆ ಅಲ್ಲಿ ಅಂತ ಹೇಳಿದ್ರೆ, he will not be a majoritarian president at that time. ಅದು ನಡೆದ್ರೆ ಇವತ್ತಿನ ರೇಟಿಂಗ್ಸ್ ಏನಿದೆ, ನವೆಂಬರ್ ಅಲ್ಲಿ ಏನಿದೆ ಮಿಡ್ ಟರ್ಮ್ ಎಲೆಕ್ಷನ್ಸ್, he will not be a majoritarian president at that time. ಅಕಸ್ಮಾತ್ ಏನಾದರೂ ರಿಪಬ್ಲಿಕನ್ ಪಾರ್ಟಿ ಆ ಮೆಜಾರಿಟಿ ಕಳ್ಕೊಂಡ್ರೆ ಟ್ರಂಪ್ ವಿಲ್ ಬಿ ದ ಪ್ರೆಸಿಡೆಂಟ್. ಅವರ ಒಂದು ಸಿಸ್ಟಮ್ ಏನಿದೆ, ಪಾರ್ಲಿಮೆಂಟರಿ ಸಿಸ್ಟಮ್ ಆ ರೀತಿ ಇದೆ. ಟ್ರಂಪ್ ವಿಲ್ ಬಿ ದ ಪ್ರೆಸಿಡೆಂಟ್. ಬಟ್ ಇದಕ್ಕೆ ಧುಮುಕದ ಈ ಯುದ್ಧಕ್ಕೆ ಬಂದ ಅಂತ ಹೇಳ್ಬಿಟ್ಟು ಅವನ ಹಿ ವಿಲ್ ಬಿ ಅ ಪೇಪರ್ ಟೈಗರ್. ಇವತ್ತು ಯಾವ ನ್ಯಾಟೋನ ಅಂಡ್ ಅದರ್ ಕಂಟ್ರೀಸ್ ನ ಪೇಪರ್ ಟೈಗರ್ ಅಂತ ಹೇಳ್ಬಿಟ್ಟು ಇವತ್ತು ಕರೀತಿಲ್ಲ. ಹಿ ವಿಲ್ ಬಿ ಎ ಪೇಪರ್ ಟೈಗರ್ ಇನ್ ಹಿಸ್ ಓನ್ ಕಂಟ್ರಿ. ಏನು ಮಾಡೋಕ್ಕಾಗಲ್ಲ, ಈ ರೀತಿ ಡಿಸಿಷನ್ಸ್ ಏನು ತೊಗೊಳಕ್ಕಾಗಲ್ಲ ಯೂನಿಲ್ಯಾಟ್ರಲ್. ಯಾಕಂದ್ರೆ ಎಲ್ಲರೂ ಕೈ ಹಿಡಿದು ಎಳಿತಾರೆ ಹಿಂದೆಗಡೆಗೆ, ನೀನು ಇದು ಮಾಡತ್ತೆ ಅಂತ. ಸೊ ಹಿ ಹ್ಯಾಸ್ ದಟ್ ಫಿಯರ್ ಆಲ್ಸೋ. ಸೊ ಅಮೆರಿಕದ ಅಪೆಕ್ಸ್ ಕೋರ್ಟ್ ಕೂಡ ಒಪ್ತಾ ಇಲ್ಲ ಟ್ರಂಪ್ ಕಥೆಗಳೆಲ್ಲ. ಅಮೆರಿಕದ ಅಪೆಕ್ಸ್ ಕೋರ್ಟ್ ಕೂಡ ಒಪ್ತಾ ಇಲ್ಲ. ನೀವು ಟ್ಯಾರಿಫ್ಗೆ ಏನ್ ಮಾಡಿದ್ರು, ನೀವು ಬೋರ್ಡ್ ತೋರಿಸ್ತಾ ಇದ್ದೀರಾ, ನೀವು ಇದರಲ್ಲಿ ನಿಂತ್ಕೊಂಡ್ಬಿಟ್ಟು ಏನ್ ಹೇಳ್ತಾರೆ, ಪ್ರೆಸ್ ಮೀಟ್ ಅಲ್ಲಿ ನಿಂತ್ಕೊಂಡು ಈ ಕಂಟ್ರಿ ಮೇಲೆ ನಾನು ಇಷ್ಟು ಮಾಡಿ ಪೆನ್ ಎಸೆಯೋದು ಎಲ್ಲರಿಗೂ, ದಟ್ ಎಸ್ ದಿಸ್ ಇಸ್ ಅ ಪ್ರೆಸಿಡೆನ್ಷಿಯಲಿ ಸಿಗ್ನೇಚರ್ಡ್ ಪೆನ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ರೆಸ್ ಮೀಟ್ ಅಲ್ಲಿ ಎಸೆಯೋದು. ಹಿ ವಾಸ್ ಡೂಯಿಂಗ್ ಇಟ್. ಎಲ್ಲೋಯ್ತು ಇವತ್ತು ಟ್ಯಾರಿಫ್? ವೇರ್ ಇಸ್ ಇಟ್? ಇವತ್ತು ಅವರ ಒಂದು ಇದೇನಿದೆ ಕಸ್ಟಮ್ಸ್, they are following the court and they will follow the court. System ಅಷ್ಟು ಸ್ಟ್ರಾಂಗ್ ಇದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಟ್ರಂಪ್ ಏನ್ ಅನ್ಕೊಂಡು ಯುದ್ಧ ಶುರು ಮಾಡಿದ್ರು ಇದನ್ನ ಇಸ್ರೇಲ್ ಜೊತೆ ಸೇರಿ, ಇಟ್ ಈಸ್ ನಾಟ್ ಗೆಟಿಂಗ್ ಈಸಿ ಫಾರ್ ದೆಮ್. ಬಟ್ ಹಾಗಂತ ಐ ಆಮ್ ನಾಟ್ ಸಪೋರ್ಟಿಂಗ್ ವಾಟ್ ಇರಾನ್ ಈಸ್ ಡೂಯಿಂಗ್. ಅದು ಬೇರೆ ಕತೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇವ್ರೇನ್ ಅನ್ಕೊಂಡ್ ಬಂದ್ರಲ್ಲ, ಕಂಪ್ಲೀಟ್ಲಿ ಆಪೋಸಿಟ್ ಆಗಿದೆ. ಪೂರ್ತಿ ಪ್ರಪಂಚ ತಿರುಗಿ ಬಿದ್ದಿದೆ ಇವತ್ತು. ನೌ ಹಿ ಸ್ಕೇರ್ಡ್ ಬೋತ್ ಆನ್ ದ ಡೊಮೆಸ್ಟಿಕ್ ಫ್ರಂಟ್ and on the global front also. ನೀವು ಹೇಳಿದ್ರಲ್ಲ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಏನ್ ಹೇಳಿದ್ರು ಅಂತ ಹೇಳ್ಬಿಟ್ಟು. ಸೊ ದಟ್ಸ್ 78 ವರ್ಷದ ಮುದುಕನ ಮೂಡ್ ಸ್ವಿಂಗ್ಸ್ ಗೆ ಯುರೋಪ್ ಯಾಕೆ ಪೇ ಮಾಡಬೇಕು, ರಿಯಾಕ್ಟ್ ಮಾಡಕ್ಕಾಗಲ್ಲ ಯುರೋಪ್. and it is true.
ಪ್ರಭಾಕರ್ ಸರ್ ಒಂದು ಪ್ರಶ್ನೆ ಬಂದು ಸರ್ ಇಲ್ಲಿ ನನಗೆ ಟ್ರಂಪ್ ಕೆಲವು ಮಾತುಗಳು ಕೇಳಿದ್ರೆ ಇದು ಯಾವ ಥರ ಈ ಥರ ಮಾತಾಡ್ತಾರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಟ್ರಂಪ್ ಮಾತೇನಂದರೆ ಟ್ರಂಪ್ ಕ್ಲೈಮ್ಸ್ ದ US and Iran ಆರ್ ಎಂಗೇಜ್ಡ್ ಇನ್ ವೆರಿ ಗುಡ್ ಆ್ಯಂಡ್ ಪ್ರೊಡಕ್ಟಿವ್ ಕನ್ವರ್ಸೇಷನ್ ರಿಗಾರ್ಡಿಂಗ್ ಎ ಟೋಟಲ್ ರೆಸಲ್ಯೂಷನ್ ಅಂತ ಹೇಳಿ. ಈ ಥರದ್ದು ನಾವು ಇರಾನ್ ಅವ್ರು ಕೇಳಿಬಿಟ್ರೆ ಗಹಗಹಿಸಿ ನಗ್ತಾ ಇದ್ದಾರೆ ಇರಾನ್ ಅವರು. ಯಾರಪ್ಪ ಮಾತಾಡಿದ್ದೀನಿ ಜೊತೆ ಹೇಳಿ ನಾವು ಯಾರೂ ಮಾತಾಡಿಲ್ಲ ಅಂತ ಹೇಳಿ ಟ್ರಂಪ್ ಹೇಳ್ಕೊಳ್ತಿರೋದು. ಅಂದರೆ ಕೈಂಡ್ ಆಫ್ ಒಂದು ಸೇಫ್ ಎಕ್ಸಿಟಾ, ಏನೋ ಯುದ್ಧಕ್ಕೆ ಬಂದುಬಿಟ್ಟಿದ್ದೀನಿ ನಾನು, ಮರ್ಯಾದೆ ಉಳಿಸಿಕೊಂಡು ಮರ್ಯಾದೆ ಕಳೆದುಕೊಳ್ಳದೆ, ಮರ್ಯಾದೆ ಉಳಿಸ್ಕೊಂಡೋದಕ್ಕಿಂತ ಹೆಚ್ಚು ಮರ್ಯಾದೆ ಕಳ್ಕೊಳ್ಳದೆ ಮತ್ತೆ ಕಳ್ಕೊಳ್ಳೋದು ಬೇಡ ಯುದ್ಧದಿಂದ ನಾನು ವಾಪಸ್ ಹೋಗ್ಬಿಟ್ರೆ ಸಾಕಾಗಿದೆ ಎನ್ನುವ ಸ್ಟೇಜ್ನ ಮಾತುಗಳ ಸರ್ ಇದೆಲ್ಲವೂ ಕೂಡ. ನಾನು ಇರಾನ್ ಜೊತೆಲಿ ಮಾತಾಡ್ತಾ ಇದ್ದೀನಿ, ಅನಾಮಿಕ ವ್ಯಕ್ತಿ ಇದ್ದಾನೆ, ಅವನ ಹೆಸರು ನಾನು ಹೇಳ್ಬಿಟ್ರೆ ಇರಾನ್ನವ್ರು ಸಾಯಿಸ್ಬಿಡ್ತಾರೆ ಅವನನ್ನು, ಈ ಥರದ ಮಾತು ಅಮೆರಿಕದ ಅಧ್ಯಕ್ಷನ ಕಡೆಯಿಂದ ಬರ್ತಿದೆ ಅಂತ ಹೇಳಿದ್ರೆ ಇದೊಂಥರ ಶರಣಾಗತಿನೇ ಅಲ್ವಾ ಸರ್ ಇದು? ತುಂಬಾ ಫ್ಯಾಕ್ಟರ್ಸ್ ಇದೆ, ಒಂದಲ್ಲ ಎರಡಲ್ಲ. ರೆಜಿಮ್ ಚೇಂಜ್ ಮಾಡ್ತೀವಿ ಅಂದ್ರು ಆಗ್ಲಿಲ್ಲ ಅಲ್ವಾ? ಆಮೇಲೆ ಅವ್ರದ್ದು ನ್ಯೂಕ್ಲಿಯರ್ ಫೆಸಿಲಿಟಿನ ನಾವು ಡಿನ್ಯೂಕ್ಲಿಯರೈಸ್ ಮಾಡ್ತೀವಿ ಅಂದ್ರು ಆಗ್ಲಿಲ್ಲ. ಅಲ್ಲಿಂದ ನಾವು ಫೋರ್ಸ್ ಮಾಡಿ ಹೋರ್ಮುಜ್ ಸಂಧಿಯಿಂದ ಹಡಗುಗಳನ್ನು ಬಿಡ್ತೀವಿ, ನಾವ್ ಅದಕ್ಕೆ ಎಸ್ಕಾರ್ಟ್ ಕೊಡ್ತೀವಿ ಅಂದ್ರು ಆಗ್ಲಿಲ್ಲ. ಗ್ರೌಂಡ್ ಫೋರ್ಸ್ ನ ಕಳಿಸ್ತೀವಿ ಅಂದ್ರು ಆಗ್ಲಿಲ್ಲ ಅಲ್ವೇ? ಯಾವ್ದ್ರಲ್ಲಿ ತಾನೇ ಈಗ ಟ್ರಂಪ್ ಮುಂದೆ ಇದ್ದಾರೆ, ಸಾಕಷ್ಟು ಆ ಪ್ರದೇಶದ ಮತ್ತು ಇರಾನಿನ ಪ್ರಾಪರ್ಟೀಸ್ ನ ಇನ್ಫ್ರಾಸ್ಟ್ರಕ್ಚರ್ ನ ಹಾಳು ಮಾಡೋದ್ರಲ್ಲಿ ಆಗಿದ್ದಾರೆ. ಈಗ ಏನಾಗಿದೆ ಅಂದ್ರೆ ವಿಶ್ವ ಮಟ್ಟದಲ್ಲಿ ಎಲ್ಲಾ ಮೀಡಿಯಾ ಮತ್ತೆ ಪಬ್ಲಿಕ್ ಒಪಿನಿಯನ್ ಅಬೌಟ್ ಟ್ರಂಪ್ ಅಂತ ನೋಡಿದ್ರೆ ದೇರ್ ಇಸ್ ನಥಿಂಗ್ ದಟ್ ಹಿ ಹ್ಯಾಸ್ ಅಚೀವ್ ನಾರ್ ಹಿ ಕ್ಯಾನ್ ಅಚೀವ್ ಈವನ್ ಇನ್ ದ ಕಮಿಂಗ್ ಡೇಸ್ ಎಕ್ಸೆಪ್ಟ್ ದ ಟೋಟಲ್ ಅನಿಹಿಲೇಷನ್ ಆಫ್ ಇರಾನ್ ವಿಚ್ ಈವನ್ ಇಸ್ರೇಲ್ ವಾಂಟ್ಸ್. ಹಾಗೆ ಇರುವಾಗ ಅಲ್ಲಿ ಟ್ರಂಪಿಗೆ ಎಕ್ಸಿಟ್ ಸ್ಟ್ರಾಟಜಿ ಇಲ್ದೇನೆ ಎಂಟರ್ ಆಗಿರೋದ್ರಿಂದ ನೋಡಿ ಇವತ್ತು ಈ ದಿನ ಮತ್ತೆ ನಿನ್ನೆ ರಾತ್ರಿಯಿಂದ ಟ್ರಂಪ್ ಹೇಳ್ತಾ ಇರೋದು, ಇಟ್ ಈಸ್ ಹೆಕ್ಸೆಟ್ ಹೂ ಈಸ್ ಅಕೌಂಟಬಲ್ ಫಾರ್ ದಿಸ್, ಹಿ ಮಿಸ್ಗೈಡೆಡ್ ಮಿ ಆನ್ ದಿಸ್, ಹಿ ಆಸ್ಕ್ಡ್ ಮಿ ಟು ಗೆಟ್ ಇಂಟು ದ ವಾರ್. ಈಗ ಪ್ರತಿಯೊಂದಕ್ಕೂ ತನ್ನ ಆಕ್ಷನ್ಗೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಎಷ್ಟು ದಿವಸ ಸಾಧ್ಯ? ಕಾಂಗ್ರೆಸ್ ಮೇಲ್ ಕೂರ್ಸಿದ್ರು, ಅಲ್ಲಿ ಪೆಂಟಗನ್ ಮೇಲ್ ಕೂರ್ಸಿದ್ರು, ಈಗ ಡಿಫೆನ್ಸ್ ಸೆಕ್ರೆಟರಿ ಮೇಲ್ ಕೂರಿಸ್ತಾ ಇದ್ದಾರೆ. ಕೆಂಟ್ ಹೋಗಿ ಆಯ್ತು, ಎಲೆಕ್ಷನ್ ಬರ್ತಾ ಇದೆ ನವೆಂಬರಿಗೆ, ಸೋಲ ಆಲ್ಮೋಸ್ಟ್ ಆಗ್ತಾ ಇದೆ. ಇಲ್ಲಿ ಇರಾನ್ ನಲ್ಲೂ ಹೀಗೆ ಆದ್ರೆ ಆ ಇಡೀ ಗಲ್ಫ್ ಪ್ರದೇಶದಲ್ಲಿ ಇವ್ರ ಅಲೈಸ್ ಯಾರ್ಯಾರಿದ್ದಾರೆ ಅವರಿಂದನೂ ಬೇರ್ಪಡೆ ಆಗುವಂತಹ ಚಾನ್ಸಸ್ ಹೆಚ್ಚಿದೆ. ಅದು ಹೆಚ್ಚಿದೆ. ಅಲ್ಲಿ ಅಮೆರಿಕ ಬೇಸಸ್ ನ ಕಳ್ಕೊಳ್ಳಿ ನೀವು ಮೊದ್ಲು, ವಾಪಸ್ ತಕೊಳ್ಳಿ ಅನ್ನೋದು ಇರಾನಿಂದ ಒಂದು ಡಿಮಾಂಡ್ ಇದೆ. ಈಗ ಕೊನೆಗೆ ಟ್ರಂಪ್ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದಾರೆ ಈಗ ಅಂದ್ರೆ ನಿಲ್ಸೋದಕ್ಕೆ ಒಂದು ಕಂಡೀಷನ್ ಹಾಕ್ತಾರೆ ಲಾಸ್ಟಿಗೆ. ಅದೇನು, ನಿಮ್ದು ಯುರೇನಿಯಂ ಏನ್ ಎನ್ರಿಚ್ಮೆಂಟ್ ವೆಪನ್ ಗ್ರೇಡ್ ಆಗದೆ ಇದ್ರು ಇದೆಯಲ್ಲ, ಆ ಸ್ಟಾಕ್ ನಾವು ತಗೊಂಡೋಗಿ ನಮ್ಮ ಎನ್ರಿಚ್ಮೆಂಟ್ ಸೆಂಟರ್ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೇವೆ. ಇದಕ್ಕೆ ಬಿಡ್ತಾರಾ ಇರಾನ್? ಇದಕ್ಕೆ ಇಸ್ರೇಲ್ ಬಿಡ್ತಾರಾ? ಈಗ ನೋಡಿ, ಇಸ್ರೇಲ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಶ್ಚರ್ಯ ಆಗೋದು ಏನು ಗೊತ್ತಾ ಸರ್ ಪ್ರಭಾಕರ್ ಸರ್, ನಂಗೆ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಮನುಷ್ಯ ನಾನು 7 ವಾರ ನಿಲ್ಲಿಸ್ತೆ, 8 ವಾರ ನಿಲ್ಲಿಸ್ತೆ, ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಲಿಲ್ಲ ಅಂತ ಟ್ರಂಪ್ ಮಾತಾಡೋದು. ಈಗ ಇದೇ ಅಮೆರಿಕಾದಲ್ಲೂ ಪರಮಾಣು ಇದೆ ಅಂತ ಮಾಹಿತಿ ಇದೆ, ಇದೇ ಇರಾನ್ನಲ್ಲಿ ಪರಮಾಣು ಇದೆ ಅಂತೇಳಿ ನಾನಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತೇಳಿ ಕ್ಲೈಮ್ ಮಾಡ್ಕೊಂಡು ಬಂದಿದ್ದು, ಇದೇ ಇಸ್ರೇಲಲ್ಲೂ ಪರಮಾಣು ಇದೆ, ಇಸ್ರೇಲಲ್ಲೂ ಪರಮಾಣು ಇದೆ, ಪಾಕಿಸ್ತಾನದಲ್ಲೂ ಪರಮಾಣು ಇದೆ, ಇರಾನಲ್ಲೂ ಪರಮಾಣು ಇದೆ. ಇದು ಸಾಲದು ಅಂತ ಇರಾನ್ ಪರಮಾಣು ಘಟಕಗಳು ನಾಶ ಮಾಡ್ತೀನಿ ನಾನು ಅಂತ ಈ ವ್ಯಕ್ತಿ ಮಾತಾಡ್ತಿರುವುದರ ಜೊತೆಗೇನೆ ಈ ಆಸಿಮ್ ಮುನೀರ್ ಸ್ಟ್ರೈಟ್ ಟಾಕ್ಸಲ್ಲಿರೋದು ಟ್ರಂಪ್ ಜೊತೆ ಅಂತೆ. ಹಾಗಾದ್ರೆ ಒಂದು ವೇಳೆ ಯುದ್ಧ ನಿಂತರೆ ಆಸಿಮ್ ಮುನೀರ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿನ, ಇಲ್ಲ ಶಹಬಾಜ್ ಶರೀಫ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿನ, ಇಲ್ಲ ಈ ಟ್ರಂಪ್ಗೆ ಮತ್ತೆ ಕ್ಲೈಮ್ ಮಾಡ್ಕೊಂಡ್ಬಿಡೋದ, ತಾನೇ ಯುದ್ಧ ಶುರು ಮಾಡಿ ತಾನೇ ನಿಲ್ಲಿಸ್ಕೊಂಡು ನಾನೇ ಆಸ್ಪಿರೆಂಟ್ ಅಂತ ಹೇಳ್ಕೊಂಡ್ಬಿಡೋದ, ಹೇಗಿದು ಅಂತ ಅಟ್ಯಾಕ್ ಮಾಡಿ? ಇಲ್ಲ, ಇದು ನಗೆ ಪಾಟಲು ಅಂತ ಹೇಳ್ಬೇಕು. ಹೇಗೆಂದ್ರೆ ಹಿಂದೆ ಒಮ್ಮೆ ಟ್ರಂಪ್ ವೈಟ್ ಹೌಸ್ ನಲ್ಲಿ ಆಸಿಫ್ ಮುನೀರ್ನ ಡಿನ್ನರಿಗೆ ಕರೆದಿದ್ದೆ ಒಂದು ದೊಡ್ಡ ಮತ್ತು ಮೊದಲ ಕಾಂಟ್ಯಾಕ್ಟ್. ಹಾಗಾಗಿ ಅವರಲ್ಲಿ ಕಾಂಟ್ಯಾಕ್ಟ್ ಇದೆ ಅನ್ನೋ ಒಂದು ಕಾರಣಕ್ಕೆ ನಾವು ಇಲ್ಲಿ ವೆನ್ಯೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತ್ರ ಆಫರ್ ಮಾಡಿರೋದು ಒಂದು. ಎರಡನೇದು, ಶರೀಫ್ರು ಮಾತಾಡಿರೋ ಪ್ರಕಾರ ಇದರಲ್ಲಿ ಇರಾನ್ ಪ್ರೈಮ್ ಮಿನಿಸ್ಟರ್ ಜೊತೆ ಅಲ್ಲಿ ನಮ್ಮಲ್ಲಿ ವೆನ್ಯೂ ಕೊಡ್ತೀವಿ, ಮಾತಾಡೋಣ, ಯುದ್ಧ ನಿಲ್ಬೇಕು ಅಂತ. ಸೌದಿ ಅರೇಬಿಯಾಗೆ ಅರ್ಥ ಆಗ್ತಾ ಇರೋದ, ಇದ್ರು ಪಾಕಿಸ್ತಾನ ನಾವು ಎಲ್ಲಾ ರೀತಿ ಮುಂಚೆಯಿಂದಾನು ಸಪೋರ್ಟ್ ಕೊಟ್ಕೊಂಡ್ರು ಅವ್ರು ನ್ಯೂಟ್ರಲ್ ಅಲ್ಲ, ಈಗ ನಮ್ ಕಡೆ ಬರ್ತಾ ಇಲ್ಲ, ಅಲ್ಲಿ ಇನ್ವೈಟ್ ಮಾಡಕ್ ಹೋಗಿದ್ದಾರೆ, ವೆನ್ಯೂ ಕೊಡ್ತಾ ಇದ್ದಾರೆ, ಅವರ ಕ್ರೆಡೆನ್ಶಿಯಲ್ಸ್ ನ ಡೌಟ್ ಮಾಡ್ತಾ ಇದ್ದಾರೆ ಇವತ್ತು. ಓಕೆ ಇವ್ರು ಪಾಕಿಸ್ತಾನ ಆಫರ್ ಮಾಡಬಾರ್ದು, ಯಾರ್ ತಾನೇ
ಜಪಾನು ಆಫರ್ ಮಾಡಿದ್ರು, ಇಂಡಿಯಾನು ಆಫರ್ ಮಾಡಿತ್ತು, ಒಪ್ಕೊಂಡ್ಬಿಟ್ರ ಸುಲಭವಾಗಿ? ಒಪ್ಕೊಳ್ಳಿಲ್ಲ. ಇಂಡಿಯಾ ಮೇಲೆ ಕಾನ್ಫಿಡೆನ್ಶಿಯಲ್ ಅಲ್ಲ, ಕಾನ್ಫಿಡೆನ್ಸ್ ಡಿಗ್ರಿ ಬಹಳ ಹೈ ಇದೆ. ಅದೇ ರೀತಿ ಬೇರೆ ಯುರೋಪಿಯನ್ ದೇಶಗಳ ಬಗ್ಗೆನೂ ಹೈ ಇದೆ. ಆದ್ರೆ ಹೋಗಿ ಪಾಕಿಸ್ತಾನಕ್ಕೆ ಒಪ್ಕೊಂಡ್ಬಿಡ್ತಾರ? ಇಲ್ಲ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಕೊನೆಗೆ ಬಂದು ಎಲ್ಲಿ ಬೇಕೋ ಅಲ್ಲಿ ಭೇಟಿ ಮಾಡ್ತಾರ. ಮೋಸ್ಟ್ಲಿ ಯುರೋಪ್ ವಿಲ್ ಬಿ ದ ವೆನ್ಯೂ ಫಾರ್ ಪೀಸ್ ನೆಗೋಸಿಯೇಷನ್. ಒಂದು ನೋಡಿ, ಈಗ ಡಿಪ್ಲೊಮೆಸಿ ಎಲ್ಲಿ ಫೇಲ್ ಆಯ್ತೋ ಅಲ್ಲಿ ವಾರ ಶುರು ಆಯ್ತು. ಈಗ ಡಿಪ್ಲೊಮೆಸಿ ಎಲ್ಲಿ ರೀ ಎಂಟರ್ ಆಗಿ ಸಕ್ಸಸ್ ಆಗತ್ತೋ ಅಲ್ಲಿ ವಾರ ಮುಗಿಯುತ್ತೆ. ಇದು ಯಾವತ್ತೂ ಹೀಗೆ ಸೈಕಲ್ ತರ ಇದು, ಬಟ್ ನಾಟ್ ವಿಶಸ್ ಸೈಕಲ್. ಫೈನ್ ಸರ್, ಫೈನ್. ಕೃಷ್ಣರಾಜ್ ಸರ್, ವಾರ್ ಮುಗಿಬೇಕಂದ್ರೆ ಪ್ರತಿಯೊಬ್ಬರ ಹಂಬಲ ಕೂಡ. ಕೃಷ್ಣರಾಜ್ ಸರ್, ಹೇಗಾದ್ರೂ ಮುಗಿಸೋಣ ಅಂತ ಇರಾನ್ ಕೂಡ ಹಂಬಲಿಸ್ತಾ ಇದೆ. ಈಗ ನಮ್ಮ ಸ್ಥಿತಿ ಸರ್, ಮುಖ್ಯವಾಗಿ ಬೇಕಾಗಿರೋದು ಒಂದು ನಿಮಿಷ ಪ್ರಭಾಕರ್ ಸರ್, ಫೆಬ್ರವರಿ 28 ಸ್ಟೇಟಸ್ ವರ್ಲ್ಡ್ ಓವರ್ ಬರಬೇಕು. ಎಕಾನಮಿ ಎಲ್ರದ್ದು ಅಲ್ಲಿ ರೆಸ್ಟೋರ್ ಆಗ್ಬೇಕು. ತಕ್ಷಣ ಅಸಾಧ್ಯ, ಇನ್ನೂ 10 ವರ್ಷ ಬೇಕು ಎಲ್ರಿಗೂ ರಿಕವರಿ ಆಗಕ್ಕೆ. ಈ ನಡುವೆ ವಾರ್ ನಿಂತರೂ ಕೂಡ ಎಕನಾಮಿಕ್ ರಿಕವರಿ, ಎಕನಾಮಿಕ್ ಡೆವಲಪ್ಮೆಂಟ್, ರೀಬಿಲ್ಡಿಂಗ್ ಆಫ್ ದ ನೇಷನ್ಸ್ ವಿಚ್ ಹ್ಯಾವ್ ಲಾಸ್ಟ್ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ದ ಟ್ರೇಡ್ ಕಾಂಟ್ಯಾಕ್ಟ್ಸ್, ರೂಟ್ ಎಲ್ಲಾ ಹಾಳಾಗಿ ಹೋಗಿರೋದ್ರಿಂದ ಈಗ ಅದ್ರ ಬಗ್ಗೆ ಫೋಕಸ್ ಆಗ್ಬೇಕಾಗಿದೆ. ಮಾತಾಡ್ತೀನಿ ಸರ್. ಅಲ್ಲ, ಈಗ ನೋಡಿ ಪ್ರಭಾಕರ್ ಸರ್ ಮಾತಾಡ್ತೀನಿ, ಒಂದೇ ನಿಮಿಷ ಮಾತಾಡ್ತೀನಿ ನಾನು ನಿಮ್ಮನ್ನು. ಒಂದು ಎಕನಾಮಿಕ್ ಗ್ರೋತ್ ಸ್ಟಾಗ್ನೇಟ್ ಆಗತ್ತೆ, ಅನ್ಎಂಪ್ಲಾಯ್ಮೆಂಟ್ ಅತಿ ಆಗತ್ತೆ, ಇನ್ಫ್ಲೇಷನ್ ಏರತ್ತೆ. ಈ ತರ ಸಿಚುಯೇಷನ್ ಫೇಸ್ ಮಾಡೋದು ಪ್ರತಿಯೊಂದು ದೇಶದಲ್ಲೂ ಮುಖ್ಯ ಆಗತ್ತೆ. ನಾನು ಮಾತಾಡ್ತೀನಿ ಸರ್, ನಿಮ್ಮನ್ನು ಮಾತಾಡ್ತೀನಿ. ಇದೀಗ ಕೃಷ್ಣರಾಜ್ ಸರ್, ಒಂದು ಪ್ರಶ್ನೆ ಐತಿ ಇಲ್ಲಿ ಸರ್. ಇದೀಗ ಭಾರತದ ಕಥೆ ಏನು ಎಲೆಕ್ಷನ್ ಅನೌನ್ಸ್ ಆಗ್ಬಿಟ್ಟಿದೆ. ಈ ಜನಗಳು ಬಳಸುವ ಈ ಯಾವುದು ಜನ ಬಳಸ್ತಾರಲ್ಲ, ಸಿಲಿಂಡರ್ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ಗೆ ಹೋಗಿಲ್ಲ, ಅದು ಪ್ರೀಮಿಯಂ ಅಂತ ಇದೆ. ಕೈಗಾರಿಕೆಗಳು ಬಳಸ್ತಕ್ಕಂಥ ತೈಲದ ಮೇಲೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪ್ರಾಬಬಲಿ ಎಲೆಕ್ಷನ್ನ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನೂ ಜಾಸ್ತಿ ಮಾಡದೇ ಇರಬಹುದು. ತೀರಾ ಮಿತಿ ಮೀರಿದ್ರೆ ಅದನ್ನು ಕೂಡ ಜಾಸ್ತಿ ಮಾಡೋದಂತ ನಾವೇನು ಹೇಳುವಂಥ ಸ್ಥಿತಿಲಿ ಇಲ್ಲ. ಡಾಲರ್ ಕಥೆ ಏನು, ರುಪಿ ಕಥೆ ಏನು, ಗೋಲ್ಡ್ ಕಥೆ ಏನು ಸರ್? ಇದೀಗ ನಮ್ಮ ಪರಿಸ್ಥಿತಿ ಏನು ಇನ್ ದ ಕಮಿಂಗ್ ಡೇಸ್ ಅಂತ ಹೇಳಿ, ಈ ವಾರ್ ಈ ಥರ ಕಂಟಿನ್ಯೂ ಆದರೆ ಅಂತ? ಭಾರತದ ಆರ್ಥಿಕ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ತುಂಬಾ ಶೋಚನೀಯವಾಗಿರ್ತದೆ. ಯಾಕಂತಂದ್ರೆ ನಾವು ಇಂಪೋರ್ಟ್ ಕಂಪ್ಲೀಟ್ ಡಿಪೆಂಡ್ ಆಗಿದ್ದೀವಿ. 90% ಆಯಿಲ್ ಇಂಪೋರ್ಟ್ಸ್. ಅದರಲ್ಲೂ ಕೂಡ ಈಗ ಏನಾಗ್ತಾ ಇದೆ, ಈಗ ಬೆನಿಫಿಟ್ ಆಗ್ತಿರೋದು ರಷ್ಯಾಕ್ಕೆ. ಏನು ಇವರು ಭಾರತದ ಮೇಲೆ ಅಮೆರಿಕದವರು 50% ಸುಂಕ ಹಾಕಿದ್ರು. ಅದು ಏನಕ್ಕೆ ಅಂತಂದ್ರೆ, ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ, ನೀವು ಆಯಿಲ್ನ ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ, ಅದರಿಂದ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ನೀವು ಯುಕ್ರೇನ್ ವಾರ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಈಗ ಅದೇ ರಷ್ಯಾದಿಂದ ಆಯಿಲ್ ಕೊಂಡ್ಕೊಳ್ಳಿ ಅಂತ USA ಒಂದು ತೀರ್ಮಾನ ತಗೊಂಡಿದೀವಿ ಅಂತ ಅವ್ರು ಹೇಳ್ತಾರೆ ಭಾರತಕ್ಕೆ. ಸೊ ಈ ಒಂದು ಏನ್ ತೋರಿಸುತ್ತೆ ಇದು ಅಂತಂದ್ರೆ, ಅಮೆರಿಕ ವಿಶ್ವದಲ್ಲಿ ನೆಗೆ ಪಾಟ್ಲು ಆಗ್ತಾ ಇದೆ. ಅದರ ಫಾರಿನ್ ಪಾಲಿಸಿ ಇರ್ಬೋದು, ಅದರ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಪಾಲಿಸಿ ಇರ್ಬೋದು, ಅದರ ಯುದ್ಧದ ಕ್ಯಾನ್ ವಿ ಬ್ಲೇಮ್ ಅಮೆರಿಕಾ ಆರ್ ಕ್ಯಾನ್ ವಿ ಅಂದ್ರೆ ವಿ ಶುಡ್ ಬ್ಲೇಮ್ ಟ್ರಂಪ್ ಸರ್? ಅಮೆರಿಕ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಟ್ಟಿರ್ತಕ್ಕಂಥ ದೇಶ ಸರ್, ಅದು ಅನೇಕ ಬುದ್ಧಿವಂತರು ಕಟ್ಟಿರ್ತಕ್ಕಂಥ ದೇಶ. ಈ ಟ್ರಂಪ್ನ ಉಚ್ಚಾಟಕ್ಕೆ ಅಮೆರಿಕನ್ಸ್ಗೆ ಒಪ್ಪಿಗೆ ಇಲ್ಲ ಸರ್ ಅಲ್ಲಿ. ಈಗ ಅಮೆರಿಕ ಅಂತಂದ್ರೆ ಈಗ ಏನಾಗಿದೆ, ರಿಪಬ್ಲಿಕನ್ ಪಾರ್ಟಿ ಇರೋದು ಅಧಿಕಾರದಲ್ಲಿ ಇರುವಂತದ್ದು. ಅಲ್ಲಿರುವಂತ ಅಫಿಷಿಯಲ್ಸ್ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ. ಈಗ ಒಂದು ಪಾಲಿಸಿ ತಗೋಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಡಿಫೆನ್ಸ್ ಸೆಕ್ರೆಟರಿ ನನಗೆ ಗೈಡ್ ಮಾಡಿದ್ರು ಯುದ್ಧಕ್ಕೆ ಹೋಗೋಣ ಅಂತ, ಅದರಿಂದ ನಾನು ಯುದ್ಧಕ್ಕೆ ಹೋದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಂತಂದ್ರೆ, ಅಲ್ಲಿರುವಂತ ಅಧಿಕಾರಿ ವರ್ಗ ಅವರಿಗೆ ಸಲಹೆ ಕೊಡುವಂತವ್ರು. ಸೊ ಹಾಗಾಗಿ ಅವರ ಒಂದು ಕಂಪ್ಲೀಟ್ ಟ್ರಂಪೇ ನಿರ್ಧಾರ ತಗೊಳಕ್ ಆಗೋದಿಲ್ಲ. ಬಟ್ ತಗೊಂಡ್ರು ಅದು ಏನು ಅಂತಂದ್ರೆ, ಟ್ರಂಪ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದರಿಂದ ಇದೇನ್ ತೋರಿಸುತ್ತೆ ಅಂತಂದ್ರೆ, ಅಮೆರಿಕದ ನೀತಿ ಸ್ಪಷ್ಟತೆ ಇಲ್ಲ. ಮತ್ತೆ ಅವರು ವಿಶ್ವದ ಆರ್ಗನೈಸೇಷನ್ ಏನಿದೆ, ಯುನೈಟೆಡ್ ನೇಷನ್ಸ್ ಅಥವಾ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನಿದೆ, ಮತ್ತೆ ಇಂತಹ ಆರ್ಗನೈಸೇಷನ್ಸ್ ನಗೆಪಾಟ್ಲಾಗಿ ಮಾಡಿದ್ದಾರೆ USA. ಜೊತೆಗೆ ನ್ಯಾಟೋಗಳನ್ನ, ಫ್ರೆಂಡ್ಲಿ ನೇಷನ್ಸ್ ನ ಇವ್ರು ಏನ್ ಕರೆದಿದ್ದಾರೆ, ಒಂದು ಪೇಪರ್ ಟೈಗರ್ಸ್ ಅಂತ ಏನ್ ಕರೆದಿದ್ದಾರೆ. ಇದು ಈ ಒಂದು ಚರ್ನಿಂಗ್ ಏನಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು
ಒಂದು ಬದಲಾವಣೆಗಳಾಗ್ತಾ ಇದೆ. ಇದು ಒಂದು ಎಚ್ಚರಿಕೆ ಯಾರಿಗೆ ಅಂತಂದ್ರೆ ಯುರೋಪಿಯನ್ ಕಂಟ್ರೀಸ್ಗೆ. ಯುರೋಪಿಯನ್ ಕಂಟ್ರೀಸು ಅಮೆರಿಕಕ್ಕೆ ಸಪೋರ್ಟ್ ಮಾಡಿದ್ರಿಂದನೇ ಇಷ್ಟೆಲ್ಲ ಅಮೆರಿಕ ಈ ಒಂದು ಎಜಿಮೋನಿ ಅದರದ್ದು ಏನು ಅಂತಂದ್ರೆ ವಿಶ್ವದಲ್ಲಿ ನಾನು ಹೇಳ್ದಂಗೆ ಎಲ್ಲ ರಾಷ್ಟ್ರಗಳು ಕೇಳಬೇಕು, ನಾನು ಯಾವ ವಿಶ್ವದಲ್ಲಿರುವಂತಹ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಸ್ ನ ಭಾಗ ಆಗಿಲ್ಲ ಅನ್ನೋ ಒಂದನ್ನ ಹೇಳ್ತಾ ಇದ್ದಾರೆ. ಅದರಿಂದ ಈಗ ಒಂದು ವ್ಯವಸ್ಥೆ ಹೇಗ್ ಬರಬೇಕು ಅಂತಂದ್ರೆ ನಾನ್ ಅಲೈನ್ಮೆಂಟ್ ಇರಬೇಕು. ಯಾವುದೇ ರಾಷ್ಟ್ರಗಳು ಯಾವುದೇ ಒಂದು ರಾಷ್ಟ್ರದ ಅಲೈನ್ಮೆಂಟ್ ಇಲ್ಲದೆ ವಿಶ್ವದಲ್ಲಿ ಇರುವಂತ ಎಕ್ಸಿಸ್ಟಿಂಗ್ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ಸ್ ಏನಿದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಅದನ್ನ ಭದ್ರಪಡಿಸಬೇಕು. ಅದರ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ರಿಫಾರ್ಮ್ಸ್ ಆಗ್ಬೇಕು. ಅದರಲ್ಲಿ ಸಾಕಷ್ಟು ರಾಷ್ಟ್ರಗಳು ಸೇರ್ಕೊಂಡು ಈ ಯುದ್ಧವನ್ನ ಒಂದು ರಾಷ್ಟ್ರ ತೀರ್ಮಾನ ಕೈಗೊಳ್ಳಂಗಿಲ್ಲ, ಅದು ಎಲ್ಲಾ ರಾಷ್ಟ್ರಗಳ ಒಪ್ಪಿಗೆ ಮೇರೆಗೆ ತಗೋಬೇಕು. ಈಗ ಇರಾನ್ ನಲ್ಲಿ ಪರಮಾಣು ಅಸ್ತ್ರ ಇದೆ ಅಂತ ಹೇಳ್ಬಿಟ್ಟು ಇವರು ಯುದ್ಧ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿರೋದು? ಇವ್ರೇನು ಅದನ್ನೇ ಚೈನಾ ಹೇಳಿದ್ದು, ನಿಮ್ಗೆ ಈ ಒಂದು ಲೀಡರ್ಶಿಪ್ ಯಾರು ಕೊಟ್ಟಿರೋದು? ಈ ವಿಶ್ವದ ಲೀಡರ್ಶಿಪ್ ನ ನೀವ್ಯಾಕೆ ಅದ್ರ ಮೇಲೆ ಯುದ್ಧ ಮಾಡ್ತಾ ಇದ್ದೀರಾ? ಅದಕ್ಕೊಂದು ಪೀಸ್ ನೆಗೋಷಿಯೇಷನ್ ಅಂತ ಇರ್ತದೆ, ಮತ್ತೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಎಕ್ಸ್ಪರ್ಟ್ ಗ್ರೂಪ್ ಇರ್ತದೆ. ಅದು ಹೋಗಿ ಇದು ಪರಿಶೀಲಿಸ್ತಾರೆ, ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಚರ್ಚೆ ಆಗುತ್ತೆ, ಅವಾಗ ತೀರ್ಮಾನ ತಗೋಬೇಕು. ಅದ್ ಬಿಟ್ಬಿಟ್ಟು ನೀವು ಏಕಾಏಕಿ ಯುದ್ಧ ಸಾರ್ಬಿಟ್ಟು ನೀವು ಸಪೋರ್ಟ್ ಮಾಡಿ ಅಂತಂದ್ರೆ ಅವ್ರನ್ನೆಲ್ಲ ಬುಲ್ಲಿ ಮಾಡಿದ್ದಾರೆ ಇವರು. ನಾನು ಗ್ರೀನ್ಲ್ಯಾಂಡ್ ತಗೋಬಿಡ್ತೀನಿ, ಮತ್ತೆ ನೀವು ಯೂಸ್ಲೆಸ್ ವಿತೌಟ್ ಅಮೆರಿಕ ನ್ಯಾಟೋ ಇಸ್ ಪೇಪರ್ ಟೈಗರ್, ನಿಮ್ ಕೈಲಿ ಏನೂ ಆಗೋದಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಇವನ್ ಭಾರತವನ್ನು ಕೂಡ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಳ್ಸಿರುವಂತದ್ದು. ಇಂಡಿಯನ್ಸ್ ಆರ್ ಗುಡ್ ಆಕ್ಟರ್ಸ್, ದೇ ಲಿಸನ್ ಟು ಅಸ್ ಅಂತ ಹೇಳ್ತಾರೆ ಅವರು. ಸೊ ಇದೆಲ್ಲ ಏನ್ ತೋರಿಸುತ್ತೆ ಅಂತಂದ್ರೆ ಅಮೆರಿಕ ತನ್ನ ಸ್ಥಾನ ಏನು ಇಟ್ಕೊಂಡಿತ್ತು ಇಲ್ಲಿವರೆಗೂ ಆ ಸ್ಥಾನವನ್ನ ಕಳ್ಕೊಳ್ತಿದೆ ಅಂತ ನನಗನ್ಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕಕ್ಕೆ ಒಂದು ಒಳ್ಳೆ ಹೆಸರು ಹೋಗ್ತಾ ಇದೆ. ಫೈನ್ ಫೈನ್ ಅಖಾಡ ಬೇಕಿಂಗ್. ಸುನಿಲ್, ಇಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡ್ತಾ ಇದ್ವಿ, ಆಗಲೇ ಗಮನಿಸ್ತಾ ಇದ್ವಿ, ಒಂದು F-35 ಇರಾನ್ನ ಮಹಿಳಾ ಎಂಜಿನಿಯರ್ಗಳು ಕಂಡು ಹಿಡಿದಿರುವಂತಹ ಸಾಧನದ ಮೂಲಕವಾಗಿ ಸಮ್ಟೈಮ್ಸ್ ಅದು ಯಾವುದೇ ರೀತಿ ನಿಮಗೆ ಸಿಗಲ್ಲ, ನಿಮ್ಮ ಗೇಜಿಗೆ ಸಿಗಲ್ಲ. F-35 ಅಷ್ಟು ಅದು ರಡಾರ್ಗಳನ್ನೇ ವಂಚನೆ ಮಾಡಿ ಅದು ಯಾಮಾರಿಸಿ ಅದು ನುಗ್ಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ಒಡೆದು ಹಾಕಿದ್ದೀವಿ ಅಂತೇಳಿ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಅದು ಇರಾನ್ನ ಮಹಿಳಾ ಎಂಜಿನಿಯರ್ಗಳು ರೆಡಿ ಮಾಡಿರ್ತಕ್ಕಂಥ ಉಪಕರಣದ ಮೂಲಕವಾಗಿ ಅಂತೇಳಿ. ನೆಕ್ಸ್ಟ್ ಟಾರ್ಗೆಟ್ ಮಾಡ್ತಿರೋದು ಇರಾನಲ್ಲಿ, ಅದನ್ನು ಗಮನಿಸ್ತಾ ಇದ್ದೆ ನಾನು, ಅಮೆಜಾನ್ ವೆಬ್ ಸರ್ವಿಸಸ್ನ ಯಾವೆಲ್ಲ ಮಿಲಿಟರಿ ಆಪರೇಷನ್ಸ್ಗಳಿಗೆ ಟೆಕ್ನಿಕಲ್ ಸಪೋರ್ಟನ್ನು ಕೊಡ್ತಾವಲ್ವಾ, ಡ್ಯುಯಲ್ ಯೂಸ್ ಇನ್ಫ್ರಾಸ್ಟ್ರಕ್ಚರು ಇನ್ನೊಂದು ಮತ್ತೊಂದು ವಿಚಾರಗಳಿಗೆ ಬಂದಾಗ ಈ ಟೆಕ್ನಿಕಲ್ ಸಪೋರ್ಟ್ ಮಾಡುವಂಥ ಸಾಧನಗಳ ಕಡೆಗೆ ಇದೀಗ ಇರಾನ್ ಗಮನ ಹೋಗ್ತಾ ಇದೆ. ಹಾಗಾಗಿನೇ UAE, ಬಹರೈನು ಇಲ್ಲಿ ಅಮೆಜಾನ್ನ ಮೇಲೆ ದಾಳಿ ಆಗ್ತಿರೋದು ಅಂತ. ಹೌದು, ಆಲ್ರೆಡಿ ಒಂದು ನನ್ನ ಹೆಸರು ಬರೀತಾ ಇದ್ದೀನಿ, ಇವರ ಒಂದು ಸೈಬರ್ ಈಗೇನು ಗೊತ್ತಾ, ಈ ಒಂದು ಕನ್ವೆನ್ಷನಲ್ ವಾರ್ ಅಂತ ಏನು ನಡೀತಾ ಇದೆ ಈಗ, ಒಂದು ಲೆವೆಲ್ಗೆ ಕನ್ವೆನ್ಷನಲ್ ವಾರಿಂದ ಎರಡೂ ಕಡೆ ಎಕ್ಸೆಸಿವ್ ಅಟ್ರಿಷನ್ ಆಗಿಬಿಟ್ಟಿದೆ. ಓಕೆ, ಅಟ್ರಿಷನ್ ಹೇಗಾಗಿದೆ ಅಂತ ಹೇಳಿದ್ರೆ, ಇರಾನ್ ಒಳಗಡೆ ಅಂತೂ ನಿಯರ್ ಅಬೌಟ್ 16,000 ಸೋಲ್ಜರ್ಸ್ ಹತ್ತಿದ್ದಾರೆ. ಇರಾನ್ ತುಂಬಾ ಕಳ್ಕೊಂಡಿದೆ, ಲೆಟ್ ಮಿ ಟೆಲ್ ಯು. ಇವರು ಯಾಕಂತ ಹೇಳಿದ್ರೆ ಇನ್ ಅ ಮ್ಯಾಟರ್ ಆಫ್ ಅರೌಂಡ್ 20-25 ಡೇಸ್ 16,000 ಟಾರ್ಗೆಟ್ಸ್ ಅಟ್ಯಾಕ್ ಮಾಡಿದೆ ಅಂಡ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕಂದ್ರೆ ದರ್ ಇಸ್ ನೋ ಏರ್ ಡಿಫೆನ್ಸ್ ರೈಟ್ ನೌ. 16,000 ಟಾರ್ಗೆಟ್ಸ್ ಸ್ಟ್ರೈಕ್ ಮಾಡಿದ್ದಾರೆ. ಲಕ್ಷ ಜನ ಇರಾನ್ ನಲ್ಲಿ ಸ್ಥಳಾಂತರ ಆಗಿದ್ದಾರೆ. ಹಾಗೆ ಆಗ್ತಾರೆ. ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, $200 ಬಿಲಿಯನ್ ಇದಕ್ಕೆ ಸಿಕ್ಕಿದ್ರೆ ನೆಕ್ಸ್ಟ್ ದಿನ ಸಿವಿಲಿಯನ್ ಸೈಟ್ಸ್ ಕೊಡ್ತಿರೋದು, ಸಿವಿಲಿಯನ್ 10,000 ಸೈಟ್ಸ್. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಆಕ್ಟಿವ್ಲಿ ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್. ಯಾಕಂತ ಹೇಳಿದ್ರೆ ಈ ಒಂದು ಟಾರ್ಗೆಟ್ ಜನರೇಷನ್ ಅಂತ ಹೇಳ್ಬಿಟ್ಟು ಏನಿರತ್ತಲ್ಲ, ನೀವು ಮ್ಯಾನ್ಯುಯಲಿ ಅದನ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಈಚ್ ನೀವು ಒಂದಿನಕ್ಕೆ ಒಂದು 3ರಿಂದ 4 ಟಾರ್ಗೆಟ್ ಮಾತ್ರನೇ ನೀವು ಜನರೇಟ್ ಮಾಡೋದು, ಆಕ್ಟಿವ್ ಟಾರ್ಗೆಟ್ಸ್. ನೀವು ಸ್ಯಾಟಲೈಟ್ ಇಮೇಜಸ್ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿದ್ರೆ. ಬಟ್ ಇವತ್ತು ಏನಾಗ್ತಿದೆ, ಇಸ್ರೇಲ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ 16,000 ಟಾರ್ಗೆಟ್ಸ್ನ ಇವತ್ತಿನವರೆಗೂ ಐಡೆಂಟಿಫೈಡ್, ದೇ ಹ್ಯಾವ್ ಸ್ಟ್ರಕ್ ದೆಮ್. ಐ ಮೀನ್ ಟು ಸೇ 16,000 ಟಾರ್ಗೆಟ್ ಸ್ಟ್ರೈಕ್ ಆಗಿದೆ ಅಂದರೆ ಜನರೇಟ್ ಆಗಿರುವಂತಹ ಟಾರ್ಗೆಟ್ಸ್ ಏನಿದೆಯಲ್ಲ ಇಂಟು 3 ಮಾಡಿ ಅಷ್ಟು ಟಾರ್ಗೆಟ್ಸ್ ಜನರೇಟ್ ಆಗಿದೆ. ಆ್ಯಂಡ್ 16,000 ಅಲ್ಲಿ ಸೋಲ್ಜರ್ಸ್ ಕೂಡ ಸತ್ತಿದ್ದಾರೆ. ಈ ಲೆವೆಲ್ಗೆ ಅಲ್ಲಿ ಸ್ಟ್ರೈಕ್ಸ್ ನಡೀತಾ ಇದೆ, ವಿಚ್ ಈಸ್ ವೆರಿ ವೆರಿ ಸೀರಿಯಸ್. ಬಟ್ ಅದಾದಮೇಲೆ ಈ ಪವರ್ ಗ್ರಿಡ್ ಅಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಏನು ಇದು ಮಾಡಿದ್ದಾರೆ ಅಂದರೆ ಕೈನೆಟಿಕ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಟ್ರಂಪ್ ಹೇಳಿರೋದು ಏನು,
ನೀವೇನಾದರೂ ಸ್ಟೇಟ್ ಆಫ್ ಹರ್ಮೂಸ್ನ ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ Okay. ಕೈನೆಟಿಕ್ ಅಟ್ಯಾಕ್ನ ನಾನು ಮಾಡ್ತೀನಿ ನಿಮ್ಮ ಒಂದು ಪವರ್ ಗ್ರಿಡ್ಸ್ ಮೇಲೆ ಅಂತ ಹೇಳ್ಬಿಟ್ಟು. Okay. ಬಟ್ ಇಟ್ಸ್ ನಾಟ್ ದಟ್ ಈಸಿ, ಯಾಕಂತ ಹೇಳಿದ್ರೆ ಇಟ್ಸ್ ವೈಡ್ ಸ್ಪ್ರೆಡ್. ಪವರ್ ಗ್ರಿಡ್ ಲ್ಯಾಂಗ್ವೇಜಲ್ಲಿ ಈಗ ಇರಾನ್ ಪೂರ್ತಿ ನೀವು ಲೆಕ್ಕ ಹಾಕಿದ್ರೆ ಮಿಲಿಯನ್ಸ್ ಆಫ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರಲ್ಲ. ಬಟ್ ನೀವು ಪವರ್ ಗ್ರಿಡ್ ಲೈನಲ್ಲಿ ನೀವು ಯೋಚನೆ ಮಾಡಿದ್ರೆ ಇದನ್ನ ನಾವು ಲಿಟ್ರಲಿ ತಗೋಬಾರ್ದು. ಪವರ್ ಗ್ರಿಡ್ಸ್ ಆರ್ ಕೌಂಟೆಡ್ ಡಿಫ್ರೆಂಟ್ಲಿ. Okay. ಸೊ ತುಂಬ ಸಾವಿರಾರು ಕಿಲೋಮೀಟರ್ಸ್ ಅದೇನಿರುತ್ತೆ ಲೆಂತ್ ಇರುತ್ತೆ ಅದರಲ್ಲಿ. ನೀವು ಒಂದು ಇದನ್ನ ಸ್ಟೇಷನ್ ಆಗಲಿ ಸಬ್ ಸ್ಟೇಷನ್ ಆಗಲಿ ನೀವು ಟಾರ್ಗೆಟ್ ಮಾಡಿದ್ರೆ ಕೂಡ ಓಕೆ, ಇಮಿಡಿಯೇಟ್ಲಿ ಪೂರ್ತಿ ದೇಶನ ನೀವು ಬ್ಲ್ಯಾಕ್ಔಟ್ ಮಾಡ್ತೀರಾ ಅಂತ ನೀವು ಹೇಳಕ್ಕಲ್ಲ. ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್, ಬಟ್ ರಿಟಾಲಿಯೇಷನ್ ಕೂಡ ಹಾಗೇನೆ ಆಗುತ್ತೆ. Okay. ಬಟ್ ಈಗ ಈ ಇರಾನಿಯನ್ ಸೈಬರ್ ವಾರ್ಫೇರ್ ಏನಿದೆಯಲ್ಲ, ಈಗ ಆಲ್ರೆಡಿ ಟ್ರಂಪ್ ಏನ್ ಮಾಡ್ತಿದ್ದಾರೆ, ದಟ್ ಈಸ್ ಸೈಕಲಾಜಿಕಲ್ ವಾರ್ಫೇರ್. ಐ ಕ್ಯಾನ್ ಗಿವ್ ಮಲ್ಟಿಪಲ್ ರೀಸನ್ಸ್ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು. ಓಕೆ, ದಟ್ ಈಸ್ ಸೈಕಲಾಜಿಕಲ್ ವಾರ್ಫೇರ್. ಇದೆಲ್ಲ ಯುದ್ಧದ ಆಯಾಮಗಳು ಇವೆಲ್ಲ. ನೆಕ್ಸ್ಟ್ ಇನ್ಫಾರ್ಮೇಶನ್ ವಾರ್ಫೇರ್ ಕೂಡ ನಡೀತಾ ಇದೆ. ಯಾಕಂತ ಹೇಳಿದ್ರೆ ನಾನು ಅಟ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾರೆ, 48 hours ಟೈಮ್ ಕೊಟ್ಬಿಟ್ಟು 5 days ಪಾಸ್. ನೀನು ಎನರ್ಜಿ ಸ್ಟೇಷನ್ನ ಮಾತ್ರ ನಾನು ಅಟ್ಯಾಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಇದೆಲ್ಲಾನು ಸೈಕಲಾಜಿಕಲ್ ವಾರ್ಫೇರ್ ವಿಚ್ ಇರಾನ್ ಹ್ಯಾಸ್ ಕಾಲ್ಡ್ ಔಟ್ ಆಲ್ರೆಡಿ. ಓಕೆ, ಬಟ್ ಸೈಬರ್ ಅಟ್ಯಾಕ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಒಂದು ಗ್ರೂಪ್ ಆಫ್ ಸೈಬರ್ ಅಟ್ಯಾಕರ್ಸ್ ಫ್ರಮ್ ಇರಾನ್ ಅವ್ರು ಆಲ್ರೆಡಿ ಕ್ಲೇಮ್ ಮಾಡಿದ್ದಾರೆ, ಇಸ್ರೇಲಿ ಪವರ್ ಗ್ರಿಡ್ ಆಲ್ರೆಡಿ ನಮ್ಮ ಕಂಟ್ರೋಲಲ್ಲಿದೆ. ಓಕೆ, ವಿ ಜಸ್ಟ್ ಹ್ಯಾವ್ ಟು ಪುಷ್ ದ ಬಟನ್. ನಾವೇನಾದರೂ ಈಗ ಅಮೆರಿಕಾ ಮತ್ತು ಇಸ್ರೇಲ್ ಜಾಯಿಂಟ್ ಆಗಿ ಏನಾದರೂ ನಮ್ಮ ಪವರ್ ಗ್ರಿಡ್ ಮೇಲೆ ಅಟ್ಯಾಕ್ ಮಾಡಿದ್ರೆ, ನಾನು ಹೆಸರು ಮರೀತಿದ್ದೀನಿ ಆರ್ಗನೈಸೇಷನ್ ಹೆಸರು, ಬಟ್ ದೇ ಹ್ಯಾವ್ ಆಲ್ರೆಡಿ ಹ್ಯಾಕ್ಡ್ ಇಟ್. ದಟ್ ಈಸ್ ವಾಟ್ ದೇ ಆರ್ ಕ್ಲೇಮಿಂಗ್. ನಮ್ಮ ಒಂದು ಗ್ರಿಡ್ ಮೇಲೆ ಏನಾದರೂ ಅಟ್ಯಾಕ್ ನಡೀತು ಅಂತ ಹೇಳಿದ್ರೆ, ನಾವು ವಿ ವಿಲ್ ಜಸ್ಟ್ ಹ್ಯಾವ್ ಟು ಪುಷ್ ಒನ್ ಬಟನ್, ಎಂಟೈರ್ ಇಸ್ರೇಲ್ ವಿಲ್ ಗೋ ಡಾರ್ಕ್. ಆ್ಯಂಡ್ ಇಮಿಡಿಯೇಟ್ಲಿ ಎಂಟೈರ್ ಮಿಡ್ಲ್ ಈಸ್ಟ್ ಗಲ್ಫ್ ಕಂಟ್ರೀಸ್ ಏನೇನಿದೆ, ನಮ್ಮ ನೇಬರ್ಸ್ ಯಾರಿದ್ದಾರೆ, ವಿ ವಿಲ್ ಮೇಕ್ ಎಂಟೈರ್ ಗಲ್ಫ್ ಟು ಬಿ ಡಾರ್ಕ್. ಈ ಲೆವೆಲ್ಗೆ ಅವ್ರು ಆಲ್ರೆಡಿ ಹ್ಯಾಕ್ ಮಾಡಿ ಇಟ್ಕೊಂಡಿದೀವಿ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ದಿಸ್ ಕ್ಯಾನ್ ಬಿ ಟ್ರೂ. ಇಲ್ಲ ಅಂತ ಹೇಳಿದ್ರೆ ದಿಸ್ ಕ್ಯಾನ್ ಬಿ ಅನದರ್ ಸೈಕಲಾಜಿಕಲ್ ವಾರ್ಫೇರ್. ನಾವು ದಿಸ್ ಇಸ್ ಹೌ ವಾರ್ ಹ್ಯಾಪನ್ಸ್. ರಮಾಕಾಂತ್ ಅವರೇ, ಪ್ರಭಾಕರ್ ಸರ್, ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಒಂದು ಕಡೆ ಅಬ್ರಹಾಂ ಲಿಂಕನ್ ಫ್ಲೀಟ್ ಅದೇನಿದೆಯಲ್ಲ ಸಮರ ನೌಕೆ ಒಂದು 300-400 ಕಿಲೋಮೀಟರ್ ಹತ್ತಿರಕ್ಕೆ ಬಂದಿದೆ ಈಗ ಅಂತ ಹೊರ್ಮುಜ್ಜಿಂದ. ಟ್ರಿಪೋಲಿ ಕೂಡ ಆಲ್ರೆಡಿ ಅದು ಹತ್ತಿರಕ್ಕೆ ಬರ್ತಿದೆ ಅಂತೇಳಿ 48 hours ಅಲ್ಟಿಮೇಟಮ್ ಕೊಟ್ಟಿರೋದ್ರಿಂದ ಹೊರ್ಮುಜ್ನ ತನ್ನ ವಶಕ್ಕೆ ತೆಗೆದುಕೊಂಡು ಇದೇ ಟ್ರಂಪ್ ಈ ಎಕನಾಮಿಕಲಿ ಇದ್ರ ಮಧ್ಯದಲ್ಲಿ 5 ದಿನಗಳ ಕಾಲದ ಕದನ ವಿರಾಮ ಅಂತ ಮಾತನಾಡುವ ಮೂಲಕವಾಗಿ ಸ್ವಲ್ಪ ತೈಲವನ್ನು ರಿಲೀಸ್ ಮಾಡಿಕೊಂಡು ಬ್ಯಾರಲ್ಗೆ ಅದರ ಬೆಲೆನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡ್ತಿರೋದಾ, ಅಥವಾ ನಿಜವಾಗ್ಲೂ ಹೊರ್ಮುಜ್ ಕ್ಯಾಪ್ಚರ್ಗೆ ಟ್ರಂಪ್ ಏಕಾಂಗಿಯಾಗಿ ನಿಂತಿರೋದಾ ಅಂತ? ಕೃಷ್ಣರಾಜು ಸರ್, ಒಂದು ಪ್ರಶ್ನೆ ಇದೆ ಸರ್ ನಾನು ನಿಮಗೆ. ಈಗ ಈ ಚಿನ್ನದ ವಿಚಾರಕ್ಕೆ ಅಂತ ಬಂದಾಗ ಒಂದಷ್ಟು ನಿರೀಕ್ಷೆಗಳು ಶುರು ಆಗ್ಬಿಟ್ಟಿದೆ ಸರ್. ಈ ಜನ ಕೂಡ ಒಂದಷ್ಟು ಗೋಲ್ಡ್ ಶಾಪ್ ಕಡೆಗೆ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ 17,000 ಹೋಗಿದ್ದು ನೋಡಿದ್ರು, ಇನ್ನೇನು 18,000 ಆಗಿಬಿಡ್ತಾ ಇತ್ತು ಅನ್ನೋ ಸ್ವಲ್ಪ ದಿನಗಳಲ್ಲಿ. 20,000 ಆಗಿದ್ರು ಆಶ್ಚರ್ಯ ಇಲ್ಲ ಅಂತ ಇತ್ತು ಒಂದು ಗ್ರಾಮ್ಗೆ. ಸೊ ಜನ ಈಗ ರಶ್ ಆಗ್ತಿತ್ತು. ಕೆಲವರು ಕೇಳ್ತಾರೆ, ಇನ್ನು ಜನರಲ್ ಕೇಳಿಬಿಡ್ತಾರೆ, ಏನು ಚಿನ್ನ 1 ಲಕ್ಷಕ್ಕೆ ಬಂದ್ಬಿಡ್ಬಹುದಾ 10 ಗ್ರಾಮ್ 24 ಕ್ಯಾರೆಟದು ಅಂತ ಕೆಲವರು ಕೇಳ್ತಾರೆ. 9,000ಕ್ಕೆ ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇದ್ರ ಮಧ್ಯೆ ಅಮೆರಿಕಾ ಅಲ್ಲಿ ಫೆಡರಲ್ ಬ್ಯಾಂಕ್ನ ಮುಖ್ಯಸ್ಥರನ್ನ ಚೇಂಜ್ ಮಾಡಿದಾಗ ಮಾರ್ಚ್ ವೇಳೆಗೆ ಇದ್ರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವೆಲ್ಲ ಅವತ್ತಿಗೆ ಡಿಬೇಟಲ್ಲಿ ಮಾತಾಡ್ತಾ ಇದ್ವಿ ಸರ್ ಅವಾಗ. ಸೊ ನಾನು ಯಾವುದೇ ಕಾರಣಕ್ಕೂ ಬಡ್ಡಿ ದರಗಳಲ್ಲಿ ಏರುಪೇರು ಮಾಡಲ್ಲ, ಹೇಗಿದ್ದಾಗ ಉಳಿಸ್ತೀನಿ ಅಂತ ಹೇಳಿದ್ದೇ ತಡ ಡಾಲರ್ ಗಟ್ಟಿ ಆಯಿತು ಅಂದ ತಕ್ಷಣ ಜನ ಎಲ್ಲ ಡಾಲರ್ ಕಡೆಗೆ ಮೂವ್ ಆಗಿದ್ದಾರೆ ಸರ್. ಚಿನ್ನದ ಕಥೆ ಏನಿದೆ ಈಗ, ಯಾವಾಗಲೂ ಸೇಫ್ ಬೆಟ್ ಅಂತ ಹೇಳ್ತಾರೆ ಚಿನ್ನವನ್ನು, ಈಗ ಅದ್ರ ಗ್ರಾಮ್ಗೆ ಎಷ್ಟಾಗುತ್ತೆ ಅಂತ ಲೆಕ್ಕಾಚಾರ ಸರ್? ಈಗ ಏನಾಗುತ್ತೆ, ಅಲ್ಲಿ 2 types ಆಫ್ ಪೀಪಲ್ ಇರ್ತಾರೆ. ಇನ್ವೆಸ್ಟರ್ಸ್ ಏನ್ ಮಾಡ್ತಾ ಇದ್ರೆ, ಅವರು ಯಾವ್ದು ಪ್ರಾಫಿಟ್ ಇರ್ತದೋ ಅದ್ರ ಕಡೆ ಅದು ಇನ್ವೆಸ್ಟ್ ಮಾಡ್ತಾರೆ. ಡೈಲಿ ಅವ್ರಿಗೆ ಪ್ರಾಫಿಟ್ ಎಷ್ಟು ಬರ್ತದೆ ಅನ್ನೋದನ್ನೇ ಅದು ಗಮನದಲ್ಲಿ ಇಟ್ಕೊಂಡು ಅವರು ಇನ್ವೆಸ್ಟ್ಮೆಂಟ್ ಮಾಡೋದು. ಈಗ ನೀವು ಮೊದಲೇ ಹೇಳಿದಾಗೆ ಡಾಲರ್ ಅಪ್ರಿಶಿಯೇಟ್ ಆಗ್ತಾ ಇದೆ, ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ರಿಸರ್ವ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಲ್ಲಿಂದ ದುಡ್ಡು ತಗೊಂಡೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ಕೆಲವರು ಇನ್ವೆಸ್ಟರ್ಸ್ ಬಿಟ್ಟು ಜನಸಾಮಾನ್ಯರು ಏನಾಗ್ತಾ ಇದೆ ಅಂತಂದ್ರೆ, ಈಗ ಮತ್ತೆ ಗೋಲ್ಡ್ ಬೆಲೆ ಏನಾದ್ರು ಜಾಸ್ತಿ ಆಗ್ಬಿಡ್ಬಹುದು, ಅದರಿಂದ ಈಗ ಇರುವಂತಹ ರೇಟಲ್ಲೇ ನಾವು ಕೊಂಡ್ಕೊಂಡು ಒಂದ್ ಸ್ವಲ್ಪ ಶೇಖರಣೆ ಮಾಡಿ ಇಟ್ಕೊಳ್ಳೋಣ ಅಂತ. ಯಾಕಂದ್ರೆ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಆ ಒಂದು ದೃಷ್ಟಿಕೋನದಲ್ಲಿ ಇದೆ. ಆದ್ರೆ ಅಷ್ಟು ಡಿಮ್ಯಾಂಡ್ ಇಲ್ಲ, ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಬಹಳ ತೊಂದರೆ ಉಂಟಾಗ್ತಾ ಇದೆ. ಜನರಲ್ಲಿ ಗೊಂದಲ ಇರೋದ್ರಿಂದ ನೀವ್ ಹೇಳ್ದಂಗೆ ಇನ್ನೂ ಕಡಿಮೆ ಆಗ್ಬಹುದು ಅಂತಾನು ಕೂಡ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ.
ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಅಲ್ಲಿ ವೇರಿಯೇಷನ್ ಆಗಿರೋದ್ರಿಂದ ಈಗ ಅನಿಶ್ಚಿತತೆ ಇರೋದ್ರಿಂದ ಕೆಲವರು ಇನ್ವೆಸ್ಟ್ ಮಾಡದೆ ಇರುವಂತ ಸ್ಥಿತಿನೂ ಕೂಡ ಇದೆ. ಸರ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೆಲವು ಇನ್ಕ್ಲೂಡಿಂಗ್ ಗೋಲ್ಡ್ಮನ್ ಸ್ಯಾಕ್ಸ್ ಬಗ್ಗೆ ನಾನು ಅದರ ರಿಪೋರ್ಟ್ ಬಗ್ಗೆ ನಾನು ಮಾತನಾಡೋದಾದ್ರೆ ಡಿಸೆಂಬರ್ ವೇಳೆಗೆ ಮತ್ತೆ 20,000 ಆದರೂ ಆಶ್ಚರ್ಯ ಇಲ್ಲ ಗೋಲ್ಡ್ ಅಂತ ಅವ್ರು ಹೇಳ್ತಾರೆ. ಈಗ 1,20,000ಕ್ಕೆ ಬಂದು ನಿಲ್ಲಬಹುದೇನೋ 10 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ ಅಂತ ಕೆಲವರು ಹೇಳ್ತಾರೆ. ಇದ್ರ ಕತೆ ಏನು ಸರ್ ಇದು? ಆಗ್ಬೋದು, ಯಾಕಂತಂದ್ರೆ ಇದು ಡಾಲರ್ ಅಪ್ರಿಶಿಯೇಟ್ ಆಗ್ತಾ ಹೋದಂತೆ ಮತ್ತೆ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅಥವಾ ಸ್ಟೆಬಿಲೈಸ್ ಆದಂತೆ ಮತ್ತೆ ಬಾಂಡ್ಸ್ ಅಲ್ಲಿ ಈಲ್ಡ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಂತೆ ಅದು ಜನ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಆ ಕಡೆ ತಗೊಂಡು ಹೋಗ್ತಾರೆ. ಇದು ಗೋಲ್ಡ್ ನನಗನ್ಸುತ್ತೆ ಆರ್ಟಿಫಿಷಿಯಲ್ ಆಗಿ ಇನ್ಕ್ರೀಸ್ ಆಗಿದ್ದಂಥದ್ದು ಇದು. ಅದು ನೀವ್ ಹೇಳ್ದಂಗೆ ಸ್ಟೆಬಿಲೈಸ್ ಆಗ್ತಾ ಹೋಗ್ತದೆ. 1,20,000 ಬಂದು ಸ್ಟೆಬಿಲೈಸ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಗೋಲ್ಡ್ ಬೆಲೆಗಳು ಹೆಚ್ಚಾದ್ರೂ ಆರ್ಟಿಫಿಷಿಯಲ್ ಆಗಿ ಹೆಚ್ಚಾಗಿತ್ತಲ್ಲ, ಅದರಿಂದ ವಾಪಸ್ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿ ಮಾರುಕಟ್ಟೆ ತುಂಬಾ ಅನ್ಸರ್ಟನ್ ಇರೋದ್ರಿಂದ ಸರಿಯಾದ ಒಂದು ಪ್ರೆಡಿಕ್ಟ್ ಅಥವಾ ಫೋರ್ಕಾಸ್ಟ್ ಮಾಡ್ಲಿಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ ಚಿನ್ನದ ರೇಟ್ ಅಲ್ಲಿ. ಸಿಲ್ವರ್ ಏನು ಸರ್ 4 ಲಕ್ಷಕ್ಕೆ ಹೋಗಿತ್ತಲ್ಲ ಸರ್, 4,08,000ವರೆಗೂ ಸಿಲ್ವರ್ 1 kg ಹೋಗಿ ಅದೀಗ 2.5 ಲಕ್ಷದ ಹತ್ತತ್ರಕ್ಕೆ ಬಂದ್ಬಿಟ್ಟಿದೆಯಲ್ಲ ಸರ್, ಹೇಗಿದು ಅಂತ? ಏನಂದ್ರೆ ಸಿಲ್ವರು 1 kg 4,08,000ಕ್ಕೆ ಹೋಗಿತ್ತು, ಅದು 2.5 ಲಕ್ಷದ ಆಜುಬಾಜುಗೆ ಬಂದು ನಿಂತ್ಕೊಂಡ್ಬಿಡ್ತಲ್ಲ, ಇದು ಹೇಗೆ ಕತೆ ಅಂತ ಹೇಳಿ. ಅದೇ ಇಂಪೋರ್ಟ್ ಈಗ ಎಕ್ಸ್ಪೋರ್ಟ್ ಅಲ್ಲಿ ಬಹಳ ಏರಿಳಿತಗಳು ಇರೋದ್ರಿಂದ ಮೂವ್ ಆಗ್ತಾ ಇಲ್ಲ. ಎಲ್ಲಿ ಸಪ್ಲೈ ಚೈನ್ ಡಿಸ್ಕನೆಕ್ಟ್ ಆಗ್ತಾ ಇದೆ, ಸಪ್ಲೈ ಚೈನ್ ಸರಿಯಾಗಿ ಇಲ್ದಿರೋದ್ರಿಂದ ವ್ಯಾಪಾರಿಗಳು ಕೂಡ ಅವ್ರು ಏನ್ ಮಾಡ್ತಾ ಇದಾರೆ, ರಿಸ್ಕ್ ತಗೊಳ್ತಾ ಇಲ್ಲ. ಏಕೆ ಅಂತಂದ್ರೆ ಏನ್ ಬೇಕಾದ್ರೂ ಹಾಕ್ಬೋದು ಮುಂದೆ. ಅದರಿಂದ ಜನರಲಿ ಈಗ ಏನಾಗ್ತಾ ಇದೆ, ಕ್ಯಾಶ್ ಇಸ್ ಕಿಂಗ್ ಅಂತ ಕ್ಯಾಶ್ ಅನ್ನ ಇಟ್ಕೊಳ್ತಾ ಇದಾರೆ ಕೈಯಲ್ಲಿ. ಕ್ಯಾಶ್ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ಈ ಅನ್ಸರ್ಟನಿಟಿ ಇದ್ದಾಗ, ತುಂಬಾ ಏರಿಳಿತಗಳಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾರು ಜನ. ಇನ್ನು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರ್ತದೆ, ಇನ್ನೂ ಕಡಿಮೆ ಆಗ್ಬೋದು ಅಂತ ಇರ್ತದೆ. ಹಾಗಾಗಿ ಇನ್ನೂ ಕಡಿಮೆ ಆಗುತ್ತೆ, ಆಮೇಲೆ ಸ್ಟೆಬಿಲೈಸ್ ಆಗ್ಬೋದು. ಒಂದು ಅರೌಂಡ್ 10,000 11,000 ಪರ್ ಗ್ರಾಮು ಸ್ಟೆಬಿಲೈಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಫೈನ್. ಈಗ ಹೊರ್ಮುಜನ್ನು ಕ್ಯಾಪ್ಚರ್ ಮಾಡುವ ರೀತಿ 48 ಗಂಟೆ ಟೈಮ್ ಕೊಟ್ಬಿಡ್ತೀನಿ, ಹರ್ಮುಜಲ್ಲಿರ್ತಕ್ಕಂಥ ಹಡಗುಗಳನ್ನು ರಿಲೀಸ್ ಮಾಡಿ, ಇಲ್ಲವೇ ಅಲ್ಟಿಮೇಟಮ್ ನಾನು ವಶಪಡಿಸ್ಕೊಳ್ತೀನಿ ಅಂತ ಹೇಳಿ ಪ್ರಭಾಕರ್ ಸರ್ ಟ್ರಂಪ್ ಒಂದು ಕಡೆ ವಾರ್ನಿಂಗ್ ಮಾಡಿರೋದು, ಈ ಕಡೆ 5 days ಸೀಸ್ ಫೈರ್ ರೀತಿಯಲ್ಲಿ ಇಲ್ಲಿ ಮಾತಾಡೋದು, ಇರಾನ್ ಒಬ್ಬನ ಜೊತೆಲಿ ಮಾತಾಡ್ತಾ ಇದ್ದೀನಿ ನಾನು ಅಂತ ಅಲ್ಲಿ ಹೇಳ್ಕೊಳ್ಳೋದು, ಟ್ರಿಪೋಲಿ ಒಂದು ಕಡೆ ರೀಚ್ ಆಗ್ತಾ ಇದೆ, ಅಬ್ರಹಾಂ ಲಿಂಕನ್ ಅರೌಂಡ್ 300 to 400 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ನಾವು, ಅಲ್ಲೆಲ್ಲೋ ಒಂದು ನಮ್ಮ ಲಾಂಡ್ರಿ ಕಡೆಗೆ ಒಂದಷ್ಟು ಬೆಂಕಿ ಬಿದ್ದಿತ್ತು, ಅದೇನಾಗಿಲ್ಲ ಸರಿ ಹೋಗಿದೆ ನೋಡಿ ಅಂತ ಹೇಳಿ ಅಮೆರಿಕ ಲಿಂಕನ್ಗೆ ಏನು ಆಗಿಲ್ಲ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಒಂದು ಕಡೆ ನಡೆಸ್ತಾ ಇದೆ ಸರ್. ಸೊ ಇದು ಬರ್ತಿರೋದು ನೋಡಿದ್ರೆ ಹರ್ಮುಜಲ್ಲಿ ಏನಾದರೂ ಮೇಜರ್ ಆಗಬಹುದಾ ಸರ್ ಇನ್ನು 48 hours ಆದಮೇಲೆ ಅಂತ? ಇಲ್ಲ, ಅಂಥದ್ದೇನೋ ಮೇಜರ್ ಆಗಲ್ಲ. ಏನಾದ್ರೂ ಇರಾನ್ ಕಡೆಯಿಂದನೇ ವಾಲಂಟಿಯರ್ ಆಗಿ ಅವರು ಫ್ರೀ ಫ್ರೈಟ್ ನ ಬಿಡೋದ್ರಿಂದ ಮಾತ್ರ ಅದಾಗತ್ತೆ. ಅದು ಆಗೋ ಸಾಧ್ಯತೆನೂ ಇದೆ. ಮುಖ್ಯವಾಗಿ ನಾವು ಏನ್ ನೋಡ್ಕೋಬೇಕು ಅಂದ್ರೆ, ಅಮೆರಿಕ ಇಟ್ಸ್ ಎ ಮಾಡೆಲ್ ಆಫ್ ಡೆಮಾಕ್ರಸಿ ಅಂಡ್ ವಿಚ್ pressurizes virtually every country in the world to go democratic. ಡೆಮಾಕ್ರಸಿಯನ್ನ ವಿಶ್ವ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಅಮೆರಿಕದು ಒಂದು ಸ್ವಯಂ ಘೋಷಿತ ಆಬ್ಜೆಕ್ಟಿವ್. ಎಷ್ಟೋ ಕಡೆ ಸಕ್ಸಸ್ ಆಗಿದ್ದಾರೆ. ಈಗ ನಾವು 1 ನಿಮಿಷ ಅಮೆರಿಕಾದೊಳಗಡೆ ಏನ್ ನಡೀತಾ ಇದೆ ಅಂದ್ರೆ, ಹೌ ಮಚ್ ರೆಸ್ಪೆಕ್ಟ್ ದ ನ್ಯಾಷನಲ್ ಸುಪ್ರೀಂ ಲೀಡರ್ ಹ್ಯಾಸ್ for democratic institutions and democratic method of making decisions and democratic method of consultation with interministries. Virtually in going in for a war, a decision for or to withdraw or to declare a ceasefire or to negotiate with others for full ರಿಟರ್ನ್ ಟು ನಾರ್ಮಲ್ಸಿ ಇನ್ ದ ಗಲ್ಫ್ ಫಸ್ಟ್ ದೆನ್ ಎಲ್ಸ್ವೇರ್. ಈ ತರಕ್ಕೆಲ್ಲ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ. ಅವರಲ್ಲಿಯೇ ಇದನ್ನ ನಾವು ನೋಡ್ತಾ ಇದ್ರೆ ಅವ್ರು ಹೇಗ್ ಪ್ರಯೋಗ ಮಾಡ್ತಿದ್ದಾರೆ ಅಂತ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ಗೆ ಅಂತ ಹೈ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸರ್ ಇನ್ನೊಂದ್ ಕಡೆ ಪ್ರಭಾಕರ್ ಸರ್ ಇನ್ನೊಂದ್ ಕಡೆ ಚೆಕ್ ಮಾಡಿಬಿಟ್ರೆ ಇವರು ಹೋರ್ಮುಜ್ನ ವಶಪಡಿಸ್ಕೊಳ್ತಾರೋ ಇಲ್ವೋ ಬೇರೆ ವಿಚಾರ, ಇರಾನ್ನ ಪಾಲಿಗೆ ಹೋರ್ಮುಜ್ ಜೀವನ ನಡೀತಾರ ಸರ್ ಅವ್ರಿಗೆ. ಅದು ಕಳ್ಕೊಂಡ್ರು ಅಂದರೆ ಇನ್ನೇನು ಇಲ್ಲ ಇರಾನಲ್ಲಿ ಅಂತ ಅರ್ಥ. ಇವ್ರದ್ದು ಇರಾನ್ ಅವ್ರು ನಿಂತುಬಿಟ್ಟಿದ್ದಾರೆ, ನಮ್ದು ಇನ್ನೇನು ಇಲ್ಲ, ಎಲ್ಲ ಕಳ್ಕೊಂಡಿದ್ದೀವಿ, ಲಾಸ್ಟ್ ಇವ್ರನ್ನ ಮುಳುಗಿಸೇ ತೀರ್ತೀವಿ ಅಂತ ಬಂದುಬಿಟ್ರೆ ಲಿಂಕನ್ನೋ ಟ್ರಿಪೋಲಿನೋ ಮುಗಿಸೋದು ದೊಡ್ಡ ವಿಷಯ ಆಗಲಾರ್ದ ಇರಾನ್ ಅವ್ರಿಗೆ.
ಅದನ್ನು ಮುಳುಗಿಸ್ಬಿಡ್ತೀವಿ ನಾವು ಬಿಡ್ರಿ ಅಂತ ಹೇಳಿ ಇಲ್ಲ. ಎಲ್ಲ ಫೋಕಸ್ ಆ ಕಡೆ ಮಾಡಿದ್ರೆ ಆಯ್ತಲ್ಲ ಅಂತ. ಇಲ್ಲ, ಇದು ಯಾವ್ದಕ್ಕೂ ಅವಕಾಶ ಕೊಡಬಾರ್ದು. ಇರಾನ್ ಆಗಿಯೇ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಹೋರ್ಮೋಸ್ ನನ್ನ ಫ್ರೀ ಆಗಿ ಬಿಡ್ತಾರೆ ಫಾರ್ ಶಿಪ್ಮೆಂಟ್, ಫಾರ್ ಮೂವ್ಮೆಂಟ್ ಆಫ್ ಟ್ಯಾಂಕರ್ಸ್ ಅಂಡ್ ಅದರ್ ಕ್ಯಾರಿಯರ್ಸ್. ಯಾಕೆಂದ್ರೆ ಆವಾಗ ಅದು ಇರಾನ್ ಕಡೆಯಿಂದ ಮಹಾ ಜೆಸ್ಚರ್ ತರ ಆಗತ್ತೆ. ಓಕೆ. ಅದು ಎಲ್ಲರಿಗೂ ತೃಪ್ತಿ ನೀಡುತ್ತೆ. ಅವಾಗ ಯಾರು ಇರಾನಿನ ಎಗನೆಸ್ಟ್ ಹೋಗೋದಿಲ್ಲ. ಕರೆಕ್ಟ್. ಅಮೆರಿಕ ಬಂದು ಇದ್ದಿದ್ದನ್ನೆಲ್ಲ ಧ್ವಂಸ ಮಾಡ್ಬಿಟ್ರೆ ಅದ್ ಏನ್ ಗ್ಯಾರಂಟಿ ಅವರೇನೆ ಇನ್ ಮುಂದೆ ಎಲ್ಲಾನು ಕಂಟ್ರೋಲ್ ನಲ್ಲಿ ತಕೊಂಡು ನಡೆಸ್ತಾರೆ ಅನ್ನೋದು ಆಗೋದಿಲ್ಲ. ಓಕೆ. ಅಮೆರಿಕಾಗೂ ಒಂದ್ ರೀತಿ ನನ್ಗೆ ಒಳ್ಳೇದು, ಇರಾನ್ ಕಡೆಯಿಂದ ಅದು ವಾಲಂಟಿಯರಿಂಗ್ ಸ್ಟೆಪ್ ಇಸ್ ಬೆಟರ್. ಯಾಕೆಂದ್ರೆ ಅಮೆರಿಕ ಹೇಳಿದ ರೀತಿನಲ್ಲೇ ಧಮ್ಕಿ ಇರಾನ್ ಕೂಡ ಕೊಡ್ತಾ ಇರೋದ್ರಿಂದ ನಾವು ಅಮೆರಿಕ ಹೇಗೆ ಬರ್ತಾರ ನೋಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ಬೆಟರ್ ವಿ ಆನ್ ಅವರ್ ಓನ್ ಸೈಡ್ ಫ್ರಮ್ ವಾಲಂಟಿಯರಿಂಗ್ ಆರ್ ಈವನ್ ಎಸ್ ಎ ಜೆಸ್ಚರ್, ಲೆಟ್ ಅಸ್ ಓಪನ್ ಇಟ್. ಓಕೆ. ಮೇ ಬಿ ಟ್ಯಾಕ್ಸ್ ಸ್ವಲ್ಪ ಅವಶ್ಯಕತೆಗೋಸ್ಕರ ಟು ಮೀಟ್ ಅದರ್ ಎಕ್ಸ್ಪೆಂಡಿಚರ್ಸ್ ಆಫ್ ಥಿಂಗ್ಸ್ ವಿತ್ ಇನ್ ಹೋಮ್ ಟೋಲ್ ಕೊಡ್ಬೋದು. ಎಷ್ಟು 18 ಕೋಟಿ ಅಲ್ಲ, ಮೇ ಬಿ $1,000 ತಂದು ನಿಲ್ಲಿಸಬಹುದು. ಸೊ ಐ ಥಿಂಕ್ ಇರಾನ್ ವಿಲ್ ಕಮ್ ಬ್ಯಾಕ್ ಟು negotiating table somehow or the other, but retaining its grudge against. ಯಾಕೆಂದ್ರೆ ಅಲ್ಲಿ ಅವರಿಗೆ ಇಸ್ರೇಲ್ ಮೇಲೆ ಕೂಡ ಗ್ರಡ್ಜ್ ಇದೆಯಲ್ಲ. ಹೌದು. ಅಮೆರಿಕ ಮತ್ತೆ ಇರಾನ್ ಮತ್ತೆ ಬೇರೆ ರಾಷ್ಟ್ರಗಳ ಕಡೆ ತರ್ಕೊಂಡು ಒಂದು ಒಪ್ಪಂದಕ್ಕೆ ಬರ್ಬೋದು, ಆದ್ರೆ ಇಸ್ರೇಲ್ ಅನ್ನ ಮನಸ್ಸವ್ರು ಯಾರು? ಓಕೆ. ಇಸ್ರೇಲ್ ಇನ್ನು ಅವ್ರದ್ದು ಗ್ರೇಟರ್ ಇಸ್ರೇಲ್ ಆಂಬಿಷನ್, ಸದರನ್ ಲೆಬನಾನ್ ತಗೊಳ್ತೀವಿ ಅಂತ ಇವತ್ತು ಕೂಡ ರಿಪೀಟೆಡ್ ಆಗಿ ಹೇಳಿದ್ದಾರೆ. ಹಾಗೆ ಇರುವಾಗ ಸಿಚುಯೇಷನ್ ಗಲ್ಫ್ ನಲ್ಲಿ ನಾರ್ಮಲ್ಸಿ ಸದ್ಯದಲ್ಲೇ ಬರುತ್ತೆ, ಸ್ವಲ್ಪ ನಿಧಾನವಾಗಿ. ಫೈನ್ ಸರ್. ಹೋರ್ಮೋಸ್ ಕಂಟ್ರೋಲ್ ಯಾವತ್ತಿಗೂ ಇರಾನಿಯನ್ಸ್ ಬಿಟ್ಕೊಡೋದಿಲ್ಲ, ಇಟ್ಕೊಂಡಿರ್ತಾರೆ. ಫೈನ್. ಹಾಗಾಗಿ ಅವರೇ ವಾಲಂಟಿಯರ್ ಮಾಡಿ ಓಪನ್ ಮಾಡ್ತಾರೆ. ಈ 4 ದಿನ ಮುಂದೆ ಬಹಳ ಕ್ರಿಟಿಕಲ್. ಫೈನ್ ಸರ್. ಸುನಿಲ್ ನಂದೊಂದು ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಅಮೆರಿಕಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೋಕಾಳ್ ದೊಡ್ಡಣ್ಣ, ಕೋಟ್ ಅಂಡ್ ಅನ್ಕೋಟ್, ದೊಡ್ಡಣ್ಣ ಬಿರುದಾಂಕಿತ, ಈಗ ಚಿಕ್ಕಣ್ಣ ಆಗಿದ್ದಾರೋ, ದೊಡ್ಡಣ್ಣನೇ ಇದ್ದಾರೋ, ಇಲ್ಲ ಯಾವಣ್ಣನೂ ಆಗಿಲ್ವೋ, ಯಾವಾಗ ನಿಮಗೆ UN ನೇಟೋ ಏನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಆಗ್ಬಿಡುತ್ತೆ, ಭದ್ರತಾ ಮಂಡಳಿನೇ ಏನು ಕೆಲಸಕ್ಕೆ ಬರ್ತಿಲ್ಲ ಅಂತ ಹೇಳಿದ್ರೆ ಅವುಗಳು ಒಂದು ರೀತಿಯಲ್ಲಿ ಏನು ಪ್ರಯೋಜನ ಇಲ್ಲ ಅಂತ. ದೊಡ್ಡ ವಾರಗಳಾದಾಗ ಅಧ್ಯಕ್ಷರು ಕಿಡ್ನಾಪ್ ಆಗ್ತಿದ್ದಾಗ ಯಾವ ಆ್ಯಕ್ಷನ್ಗೆ ಬರ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬೇರೆ ತೃತೀಯ ಜಗತ್ತಿನ ದೇಶಗಳಿಗೆ ಹೇಳೋಕ್ಕೆ ಆರ್ಡರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಅದು ಅಷ್ಟೇ ಅಂತ ಅಲ್ಲಿಗಾಗುತ್ತೆ. ಇದರಾಚೆಗೆ ಇಸ್ರೇಲ್ ಸ್ಟ್ಯಾಂಡ್ ಏನು? ಅಮೆರಿಕ ಮರ್ಯಾದೆ ಅಂತ ಹೋಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಸ್ರೇಲ್ ಕೆಲವು ಕಡೆ ತನ್ನ ಲ್ಯಾಂಡ್ ಆರ್ಮಿ ಇಳಿಸ್ತಾ ಇದೆ ಅದು ಅಂತ, ರಿಲೇಟೆಡ್ ಟು ಹಮಾಸು ಅಥವಾ ಹೆಜ್ಬುಲ್ಲಾಗಳ ವಿಚಾರದಲ್ಲಿ ಲ್ಯಾಂಡ್ ಆರ್ಮಿ ಇಳಿಸಿ ನುಗ್ಗುತ್ತಾ ಇದೆ ಅದು ಅಂತ ಹೇಳಿ. ಇಸ್ರೇಲ್ ಒಂದಕ್ಕೆ ಇಷ್ಟು ಸಾಧ್ಯ ಇದೆಯಾ? ಚಿಕ್ಕದಾಗಿ ಇಸ್ರೇಲ್ ಅವರ ಮುಂದಿನ ಆಕ್ಟಿವಿಟೀಸ್ ಪ್ರಭಾಕರ್ ಸರ್ ಒಂದೇ ನಿಮಿಷ. ಪ್ರಭಾಕರ್ ಸರ್ ಒಂದ್ ನಿಮಿಷ. ಪ್ರಭಾಕರ್ ಸರ್ ಒಂದೇ ನಿಮಿಷ. ಸುನಿಲ್ ಪ್ಲೀಸ್. ಈಗ ಟ್ರಂಪ್ 5 days ಪಾಸ್ ಏನು ಈಗ ಕೊಟ್ಟಿದ್ದಾಗಿದೆ, ಅದಾದ ತಕ್ಷಣ ನೆಕ್ಸ್ಟ್ ಡೇ ಓಕೆ ಬೆಂಜಮಿನ್ ನೆತನ್ಯಾಹುದು ಒಂದು ಸ್ಟೇಟ್ಮೆಂಟ್ ಬಂತು. I have spoken with Donald Trump and I have expressed that ಇಸ್ರೇಲಿ ಇಂಟ್ರೆಸ್ಟ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ವಿ ವಿಲ್ ಕೀಪ್ ಆನ್ ಅಟ್ಯಾಕಿಂಗ್ ಅಂತ. ಓಕೆ. ಸೊ ಒಂದು ಬ್ಯಾಕಿಂಗ್ ಅಂತ ಏನಿದೆ, ಡಿಫೆನ್ಸ್ ಇಂಡಸ್ಟ್ರಿ ಏನಿದೆ ಅದು ಇದ್ದೇ ಇದೆ. ಅಟ್ರಿಷನ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಇಸ್ರೇಲ್ ಈಸ್ ಡ್ಯಾಮೇಜ್ಡ್. ಬಟ್ ಅದು ಎಂಥ ಜಾಗದಲ್ಲಿ ಇವತ್ತು ಕೂತಿದೆ, ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಅಂತ ಹೇಳ್ಬಿಟ್ಟು ಇವತ್ತು ಏನಾಗಿದೆ, ಸ್ಪೆಷಲಿ ಆಫ್ಟರ್ ದಟ್ 4000 ಕಿಲೋಮೀಟರ್ ರೇಂಜ್, ಆಲ್ದೋ 2 ಮಿಸೈಲ್ನೇ ಫೇಲ್ ಆಗಿದೆ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್, ಬಟ್ ದಟ್ ಈಸ್ ವೆರಿ ವೆರಿ ಡೇಂಜರಸ್. ನಾವು ಇಮ್ಯಾಜಿನ್ ಇದು ಫ್ರಾನ್ಸ್ಗೂ ಹೊಡಿಬೋದು, IRBM ಅಲ್ಲ, ಇಂಡಿಯಾಗೂ ಹೊಡಿಬೋದು, ಲಂಡನ್ಗೂ ಹೊಡಿಬೋದು. ಅವರು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಈಗ ಅವ್ರು ಆಲ್ರೆಡಿ ಬಂದಿದ್ದಾರೆ. ಓಕೆ. if Iran manages intercontinental ballistic missile, okay, ಅರ್ಥ ಆಯ್ತಾ? ಆ್ಯಂಡ್ ಈಗ ಅವ್ರು ಏನು 60% ಎನ್ರಿಚ್ ಮಾಡಿದಾರಲ್ಲ, ಅದು 90%. ಆಲ್ರೆಡಿ ದೇರ್ ಆರ್ ರಿಪೋರ್ಟ್ಸ್ ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮಿಗೆ ಲಾಸ್ಟ್ ಜೂನಲ್ಲಿ ನಡೆದಂತಹ ಒಂದು ಇದೇನಿದೆ ಇದು ಅಟ್ಯಾಕ್ಸ್ ಏನಿದೆ ಅದಾಗ್ಲಿ, ನಟಾನ್ಸ್ ಆಗ್ಬೋದು, ಫೋರ್ಡೋ ಆಗ್ಬೋದು, ಇಲ್ಲ ಈಗೇನು ನಡೀತಿದೆ ಅದಾಗ್ಲಿ, ಈ ಒಂದು ಕಾನ್ಫ್ಲಿಕ್ಟ್ಸ್ ಅಲ್ಲಿ ಆಲ್ದೋ ಅವ್ರು ಬಂಕರ್ ಬಸ್ಟರ್ಸ್ ಈಗಲೂ ಯೂಸ್ ಮಾಡ್ತಾ ಇದ್ದಾರೆ. ಹಿಂದಿನ ಸಲ ಬಂಕರ್ ಬಸ್ಟರ್ ಯೂಸ್ ಮಾಡಿದಾಗ ದ ವಾರ್ ವಾಸ್ ಪಾಸ್ಡ್, ಬಟ್ ಈಗ ಏನಾಗ್ತಿದೆ, ಇಟ್ ಈಸ್ ನಾಟ್ ಸ್ಟಾಪ್ಡ್ ಯೆಟ್. ಸೊ ಅವರ ಒಂದು ಪ್ರೋಗ್ರಾಮ್ ಏನಿದೆಯಲ್ಲ, ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಕಂಟಿನ್ಯೂಸ್ಲಿ ನಡೀತಿದೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಆಫೀಸರ್ಸ್ನ ಅವರು ಕಳಿಸ್ಬಿಟ್ಟಿದ್ದಾರೆ ಆಚೆ ಕಡೆಗೆ. ಆಲ್ದೋ ಅವ್ರ NPT ಸಿಗ್ನೇಟರೀಸ್ ಆದ್ರೂ ಅವರು ಅವ್ರನ್ನ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಸೊ ಒಳಗಡೆ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಆಫ್ ಅನ್ ICBM plus 90% enrichment, Iran will be a nuclear armed country. ಒಳಗಡೆ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಕೇರ್ಫುಲಿ ಸಿ ಒನ್ ಸ್ಟೇಟ್ಮೆಂಟ್ ಆಫ್ ನೆತನ್ಯಾಹು. It is an existential threat for Israel right now more than ever.
Okay. ಈ ಮುಂಚೆ ಯಾವಾಗಲೂ ಇಲ್ಲದಂತಹ ಇಷ್ಟು ಯುದ್ಧಗಳು ನಾವು ಮಾಡಿದ್ದೀವಿ. ಅರಬ್ ಇಸ್ರೇಲ್ ವಾರ್ಸ್ ಆಗ್ಬೋದು, 6 days ವಾರ್ ಆಗ್ಬೋದು, ಅರ್ಥ ಆಯ್ತಾ? ಎಲ್ಲ ವಾರ್ಸ್ ನಮ್ಮ ಹಿಸ್ಟ್ರಿಲಿ ನಾವೇನೇನು ನೋಡಿದ್ದೀವಿ ಅದು ಎಲ್ಲದಕ್ಕಿಂತ ದೊಡ್ಡ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಈಗ ನಮಗೆ ನಡೀತಿದೆ. Okay. ಅಟ್ ಎನಿ ಕಾಸ್ಟ್ ವಿ ಕೆನಾಟ್ ಸ್ಟಾಪ್ ಅಂತ ಅವ್ರು ಹೇಳಿದ್ದಾರೆ. ಅದೇನೇ ಇಸ್ರೇಲ್ ಪರಿಸ್ಥಿತಿ. ದೇ ವಿಲ್ ಫೈಟ್ ಟಿಲ್ ದ ಲಾಸ್ಟ್ ಮ್ಯಾನ್ ಈಸ್ ಲೆಫ್ಟ್. ಕರೆಕ್ಟ್. ಅದು ಬಿಟ್ಟರೆ ಅವ್ರಿಗೆ ಬೇರೆ ದಾರಿನೂ ಇಲ್ಲ. ದಾರಿ ಇಲ್ಲ, ದಾರಿ ಇಲ್ಲ. ಅವ್ರ ಅಸ್ತಿತ್ವಕ್ಕೆ ಬಿದ್ದಿರ್ತಕ್ಕಂಥ ಪೆಟ್ಟು ಇದು. ಅವ್ರು ಹುಟ್ಟಿದ್ದೇ ಹಾಗೆ, ಇವತ್ತಿನವರೆಗೂ ಅವ್ರಿಗೆ ಹಾಗೆ ನಡೀತಿದೆ. ಐ ಹೋಪ್ ಸಮ್ ಡೇ ನಮ್ಮ ಒಂದು ಅಲೈ ಆಗಿರೋದ್ರಿಂದ ಮನೆಗೊಂದು ಜೀವ Someday- ಮನೆಯವರೆಲ್ಲರೂ ಸಮ್ ಡೇ ಇಫ್ ಟೈಮ್ ಇಸ್ರೇಲ್ ಏನಿದೆಯಲ್ಲ, Okay. ಇಟ್ ಶುಡ್ ಲಿವ್ ಫ್ರೀಲಿ ವಿತೌಟ್ ಫಿಯರ್ ಇನ್ ಮಿಡ್ಲ್ ಈಸ್ಟ್, ಅವರ ಕಂಟ್ರಿಲಿ. ದಿಸ್ ಇಸ್ ಮೈ ವಿಶ್. ಫೈನ್. ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ಪ್ರಭಾಕರ್ ಸರ್, ಥ್ಯಾಂಕ್ ಯು ಕೃಷ್ಣರಾಜ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ವೆಯ್ಟ್ ಮಾಡೋಣ. ಈ 5 ದಿನಗಳ ಕದನ ವಿರಾಮ ಅಂತ ಏನು ಟ್ರಂಪು ಕದನ ವಿರಾಮವನ್ನು ಇರಾನ್ಗೆ ಕೊಟ್ಟಿರೋದಾ, ತನಗೆ ತಾನೇ ಪಾಸ್ ಮಾಡ್ಕೊಂಡಿರೋದಾ ಗೊತ್ತಿಲ್ಲ. ಹೇಳ್ತಿರೋದು ಕದನ ವಿರಾಮ ನಾನು ಹೇಳಿದ್ದೀನಿ ಅಂತ, ಬಟ್ ಅದು ತನಗೆ ತಾನು ಕೂಡ ತೆಗೆದುಕೊಂಡಿರಬಹುದು. ಇದು ಹೀಗೆ ಮುಂದುವರಿಯಲಿ, ಶಾಂತಿ ನೆಲೆಸುವಂತಾಗಲಿ, ಮತ್ತು ಈ ಆರ್ಥಿಕ ಸ್ಥಿತಿಗತಿಗಳು ಎಲ್ಲ ದೇಶದಲ್ಲೂ ಕೂಡ ಒಂದು ನಾರ್ಮಲ್ ಸಿ ಅಥವಾ ಯಥಾಸ್ಥಿತಿಗೆ ಅದು ಮರಳಲಿ, ವಿಶ್ವ ಶಾಂತಿಯಿಂದ ಇರಲಿ ಅಂತ ಹೇಳ್ತಾ